ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ 8th ಚಾಪ್ಟರ್ ಆಫ್ ಇಂಡಿಯನ್ ಪಾಲಿಟಿ NCERT. ಸೊ ಇವತ್ತು ನಾವು ಲೋಕಲ್ ಗವರ್ನಮೆಂಟ್ಸ್ನ ಕವರ್ ಮಾಡ್ತಾ ಇದ್ದೇವೆ. ನೋಡಿ, ಲೋಕಲ್ ಗವರ್ನಮೆಂಟ್, ಲೋಕಲ್ ಅಂದರೆ ಏನು? ನಮ್ಮ ಅಕ್ಕಪಕ್ಕ ಇರುವಂಥದ್ದು ಲೋಕಲ್ ಅಂತ ಹೇಳ್ತೇವಲ್ಲ, ನಾನು ಲೋಕಲ್ ಗುರು ಅಂತ. ನಿಮ್ಮ ಅಕ್ಕಪಕ್ಕ, ನಿಮ್ಮ ಸುತ್ತೂರ ಇರೋದ್ರಲ್ಲಿ ಅತಿ ಹತ್ತಿರವಾದ ಗವರ್ನಮೆಂಟ್ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಇಫ್ ದಿಸ್ ಈಸ್ ಯು, ಇದು ನೀವಾದರೆ ನಿಮ್ಗೆ ಅತಿ ಹತ್ತಿರದಲ್ಲಿರುವಂಥ ಗವರ್ನಮೆಂಟ್ ಏನಂತಾರೆ? ಇದನ್ನು ಲೋಕಲ್ ಗವರ್ನಮೆಂಟ್ ಅಂತಾರೆ. ಸ್ಟೇಟ್ ಲೆವೆಲಲ್ಲಿ, ರಾಜ್ಯ ಮಟ್ಟಿಗೆ ನೋಡುವಂಥ ಗವರ್ನಮೆಂಟ್ನ ನೀವು ಸ್ಟೇಟ್ ಗವರ್ನಮೆಂಟ್ ಕರಿತೀರಾ. ಮೂರನೇದು ಟಾಪ್ ಲೆವೆಲಲ್ಲಿ, ಎಲ್ಲದಕ್ಕಿಂತ ದೂರ ನಿಮ್ಮಿಂದ ಇರುವಂಥ ಗವರ್ನಮೆಂಟ್ನ ನಾವು ಸೆಂಟ್ರಲ್ ಗವರ್ನಮೆಂಟ್ ಅಂತ ಕರಿತೇವೆ. ಇವಾಗ ನಿಮ್ಗೆ ಏನಾದ್ರು ತೊಂದರೆ ಆಗಿದೆ, ನೀವು ಸೆಂಟ್ರಲ್ ಗವರ್ನಮೆಂಟ್ ಹತ್ರ ಹೋಗೋದಾದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮಿಂದ ತುಂಬ ದೂರ ಇದೆ. ಇಟ್ ಈಸ್ ವೆರಿ ಫಾರ್ ಫಾರ್ ಯು. ಇವನ್ ಸೆಂಟ್ರಲ್ ಗವರ್ನಮೆಂಟ್ ಕೂಡ ನಿಮ್ಮ ಕಷ್ಟನ ತೀರ್ಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ರೋಡಲ್ಲಿ, ನಿಮ್ಮೂರಲ್ಲಿ ರೋಡ್ ಸರಿ ಇಲ್ಲ ಇರ್ಬೋದು, ನಿಮ್ಮ ಏರಿಯಾಗೆ ನೀರು ಬರದೇ ಇರ್ಬೋದು. ಹಾಗಂತ ನೀವು ಡೈರೆಕ್ಟಾಗಿ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡ್ಕೊಂಡು, ಗುರು ನಮ್ಮ ಏರಿಯಾದಲ್ಲಿ ನೀರು ಬರ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೆಂಟ್ರಲ್ ಗವರ್ನಮೆಂಟ್ ದೂರ ಇದೆ, ಡೆಲ್ಲಿ ದೂರ ಇದೆ, ಫೈನ್. ನೀವೇನು ಅನ್ಕೊಳ್ತೀರಾ? ನೀವು ಸ್ಟೇಟ್ ಗವರ್ನಮೆಂಟ್ನ ಕಾಂಟ್ಯಾಕ್ಟ್ ಮಾಡೋಣ ಅಂತ ಅನ್ಕೊಳ್ತೀರಾ. ಸೊ ನಮ್ಮ ಸಿದ್ದರಾಮಯ್ಯ ಅವರು ಮನೇಲಿ ಕೂತ್ಕೊಂಡಾಗಿದ್ದಾಗ ನೀವು ಫೋನ್ ಮಾಡಿ, ಹಲೋ ಸಿದ್ದಣ್ಣ, ನಮ್ಮ ಮನೆಯಲ್ಲಿ ನೀರು ಬರ್ತಿಲ್ಲ ಅಂತ ಹೇಳೋಕ್ಕಾಗತ್ತಾ? ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಸೊ ಏನಾಗ್ತಿತ್ತು, ಇಂಡಿಯಾ ಬೀಯಿಂಗ್ ಅ ವೆರಿ ವಾಸ್ಟ್ ಕಂಟ್ರಿ, ನಮ್ಮ ದೇಶ ತುಂಬ ದೊಡ್ಡದಾಗಿರೋದ್ರಿಂದ ಸ್ಟೇಟ್ ಗವರ್ನಮೆಂಟ್ ಮತ್ತು ಸೆಂಟ್ರಲ್ ಗವರ್ನಮೆಂಟ್ ಪ್ರತಿಯೊಬ್ಬ ಮನುಷ್ಯನ ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆದರೆ ಸರಿಯಾದಂಥ ಮಾರ್ಗದರ್ಶನ ಅಥವಾ ಸರಿಯಾದಂಥ ಸಹಾಯ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸೆಂಟ್ರಲ್ ಗವರ್ನಮೆಂಟ್ ತನ್ನಂಥ ಇನ್ನೊಂದು ಮಹತ್ತರವಾದ ಡಿಸಿಷನ್ ಏನಿದೆ, ದಟ್ ಈಸ್ ಕಾಲ್ಡ್ ಎಸ್ ಲೋಕಲ್ ಗವರ್ನಮೆಂಟ್. ಲೋಕಲ್ ಗವರ್ನಮೆಂಟ್ ಇದೆ ಅಲ್ವಾ, ಇದು ನಿಮಗೆ ತುಂಬ ಹತ್ತಿರ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಲೋಕಲ್ ಗವರ್ನಮೆಂಟ್ ಈಸ್ ವೆರಿ ಕ್ಲೋಸ್ ಟು ದ ಸಿಟಿಸನ್ಸ್. ನಮಗೆ ಅತಿ ಹತ್ತಿರವಾಗಿರುವಂಥದ್ದು ಲೋಕಲ್ ಗವರ್ನಮೆಂಟ್. ಆ್ಯಂಡ್ ಲೋಕಲ್ ಗವರ್ನಮೆಂಟಲ್ಲಿ 2 ಫಾರ್ಮ್ಸ್ ಇದೆ. ಒಂದನ್ನು ನಾವು ಅರ್ಬನ್ ಲೋಕಲ್ ಗವರ್ನಮೆಂಟ್ ಅಂತ ಕರಿತೇವೆ, ಇನ್ನೊಂದನ್ನು ನಾವು ರೂರಲ್ ಲೋಕಲ್ ಗವರ್ನಮೆಂಟ್ ಅಂತ ಕರಿತೇವೆ. ಇಂಗ್ಲೀಷ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗಿರುತ್ತೆ, ಇನ್ನೂ ಸಿಂಪ್ಲಿಫೈ ಮಾಡ್ತೇವೆ ನೋಡಿ. ಅರ್ಬನ್ ಅಂದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಸಲ್ಲಿ ನಾವು ಇದನ್ನ ಮುನಿಸಿಪ್ಯಾಲಿಟಿ ಅಂತ ಕರಿತೇವೆ, ಮುನಿಸಿಪ್ಯಾಲಿಟೀಸ್. ಅರ್ಬನ್ನನ್ನು ಮುನ್ಸಿಪಾಲಿಟೀಸ್ ಅಂತ ಕರಿತೇವೆ, ಲೋಕಲನ್ನು ಪಂಚಾಯತ್ ಅಂತ ಕರಿತೇವೆ. ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ಓ ಇದು ಯಾವ್ದು ಟಾಪಿಕ್ ಅಂತ. ಸೊ ದಿಸ್ ಚಾಪ್ಟರ್ ಟಾಕ್ಸ್ ಅಬೌಟ್ ಮುನಿಸಿಪ್ಯಾಲಿಟೀಸ್, ಅರ್ಬನ್ ಕಾರ್ಪೊರೇಷನ್ಸ್ ಆರ್ ಪಂಚಾಯತ್ಸ್. ಅರ್ಥ ಆಗ್ತಿದೆಯಾ? ಸೊ ಲೋಕಲ್ ಬಾಡೀಸ್ ಅಂದ್ರೇನು? ನಮ್ಮ ಸುತ್ತಮುತ್ತ ಇರುವಂಥ ಅತಿ ಹತ್ತಿರವಾದಂಥ ಗವರ್ನಮೆಂಟ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಅ ಗವರ್ನಮೆಂಟ್ ಇನ್ ವಿಲೇಜ್ ಲೆವೆಲ್, ಹಳ್ಳಿ ಲೆವೆಲಲ್ಲಾದರೂ ಆಗಿರ್ಬೋದು, ಆರ್ ಅಟ್ ಮ್ಯಾಕ್ಸಿಮಮ್ ಡಿಸ್ಟ್ರಿಕ್ಟ್ ಲೆವೆಲ್. ನೋಡಿ, ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಗವರ್ನಮೆಂಟ್ ಇದೆ, ಸೆಂಟ್ರಲ್ ಲೆವೆಲಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಹಾಗೂ ತಾಲೂಕ್ ಲೆವೆಲಲ್ಲಿ ಹಾಗೂ ಗ್ರಾಮ ಲೆವೆಲಲ್ಲಿ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಇರುತ್ತೆ. ಇವಾಗ ಹೇಳಿ, ಯಾವ್ದು ನಿಮಗೆ ತುಂಬ ಹತ್ತಿರ ಕಂಪ್ಲೇಂಟ್ ಮಾಡೋಕ್ಕೆ? ಇದು ತುಂಬ ಹತ್ತಿರ ಆಗುತ್ತೆ. ಇದನ್ನು ಫಸ್ಟ್ ವಿಜುವಲೈಸ್ ಮಾಡಿದ್ದು, ಇದನ್ನು ತುಂಬ ಜನ ಪ್ರಪೋಸ್ ಮಾಡಿದರು, ಬಟ್ ಬ್ಯಾಕ್ ಇನ್ 1947 ಮೊದಲೇ ಪಂಚಾಯತ್ ರಾಜ್ ಮೇಲೆ ಮಹಾತ್ಮ ಗಾಂಧಿ ಅವ್ರದ್ದು ತುಂಬ ಜಾಸ್ತಿ ಸ್ಟ್ರೆಸ್ ಇತ್ತು. ದಟ್ ಇಂಡಿಯಾ ಶುಡ್ ಬಿ ಡಿಸೆಂಟ್ರಲೈಸ್ಡ್, ಸೆಂಟ್ರಲೈಸ್ ಆಗಿರಬಾರ್ದು, ಪ್ರತಿಯೊಂದು ಹಳ್ಳಿಗೂ ತಂದೆ ಆದಂಥ ಫ್ರೀಡಮ್ ಇರಬೇಕು. ಎಕನಾಮಿಕ್ ಡಿಸಿಷನ್ಸ್, ಹಣಕಾಸಿನ ವಿಷಯ ತಗೊಳ್ಳೋದಾಗಿರಲಿ ಅಥವಾ ಪೊಲಿಟಿಕಲ್ ರಾಜಕೀಯ ವಿಷಯದಲ್ಲಾಗಿರಲಿ, ಹಳ್ಳಿಗಳಿಗೆ ಜಾಸ್ತಿ ಪವರ್ ಕೊಡಬೇಕಂತ ಮಹಾತ್ಮ ಗಾಂಧಿಯವರು ಹೇಳಿದರು. ಸೊ ಇದನ್ನು ನಾವು DPSPಯಲ್ಲಿ ಮೊದಲು ಆ್ಯಡ್ ಮಾಡಿದ್ವಿ, ನೆನ್ಪಿಟ್ಕೊಳ್ಳಿ. ಇಟ್ ವಾಸ್ ಅ ಪಾರ್ಟ್ ಆಫ್ DPSP, ಪಂಚಾಯತ್ ರಾಜ್ ಏನಿದೆ ಇದನ್ನು DPSPಯಲ್ಲಿ ಮೆನ್ಷನ್ ಮಾಡಿದರು. ಬಟ್ ಲೇಟರ್ ಆಫ್ಟರ್ 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲಿಂದ ಇದಕ್ಕೆ ಒಂದು ರೆಕಾಗ್ನೈಸೇಷನ್ ಕೊಟ್ಟರು. ವಾಟ್ ಈಸ್ ದಟ್ ರೆಕಾಗ್ನೈಸೇಷನ್? ಕಾನ್ಸ್ಟಿಟ್ಯೂಷನಲ್ ರೆಕಾಗ್ನೈಸೇಷನ್ ಕೊಟ್ಟಿದ್ದಾರೆ. ಇವಾಗ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟೀಸ್ ಏನಿದೆ, ದೀಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಮೊದಲು DPSP ಒಂದು ಚಿಕ್ಕ ಪಾರ್ಟ್ ಆಗಿತ್ತು, ಬಟ್ 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ಲೋಕಲ್ ಬಾಡೀಸ್ ಈಗ ತುಂಬ ದೊಡ್ಡ ವಿಷಯ ಆಗಿದೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ರೆಪ್ರೆಸೆಂಟೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ರೆಪ್ರೆಸೆಂಟೇಷನ್ ಗೊತ್ತಿದೆ ಅಲ್ವಾ, ಇಂಡಿಯಾ ಫಾಲೋಸ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಅದೇ ನಾವು MP ಮತ್ತು MLAಗಳನ್ನ ವೋಟ್ ಮಾಡ್ತೇವೆ. ಎಷ್ಟು ಜನ MP ಗಳಿದ್ದಾರೆ ಇಡೀ ದೇಶಕ್ಕೆ? ಬರೀ 943 ಜನ ಲೋಕಸಭೆ MP ಗಳಿದ್ದಾರೆ, 245 ರಾಜ್ಯಸಭೆ MP ಗಳಿದ್ದಾರೆ. ಇಷ್ಟು ಜನ 130 ಕೋಟಿ ಜನನ ಹೇಗೆ, ಹೌ ದೇ ಕ್ಯಾನ್ ಇವನ್ ರೆಪ್ರೆಸೆಂಟ್? ಅದಕ್ಕೋಸ್ಕರ ಈ ಲೋಕಲ್ ಬಾಡೀಸ್ ಏನಿದೆ ಇದು ಕೂಡ ರೆಪ್ರೆಸೆಂಟೇಷನಲ್ಲಿ ತುಂಬ ಮುಖ್ಯವಾದಂಥ ಕೆಲಸನ ನಿರ್ವಹಿಸ್ತಾ ಇದೆ. ಬಿಕಾಸ್ ಆಫ್ ದಿಸ್ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಏಬಲ್ ಟು ರೈಸ್ ದೇರ್ ವಾಯ್ಸಸ್ ಅಂತ ಹೇಳ್ಬೋದು. ಓಕೆ, ಡೆಮೋಕ್ರಸಿ ಟ್ರೂ ಮೀನಿಂಗ್ ಇರೋದು ಈ ಲೋಕಲ್ ಗವರ್ನಮೆಂಟಲ್ಲಿ. ಯಾಕಂದರೆ ನಿಮ್ಮ ಹತ್ರದಲ್ಲೇ ಒಂದು ಗವರ್ನಮೆಂಟ್ ಇದ್ದರೆ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ತುಂಬ 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 ಹತ್ತಿರ ಆಗುತ್ತೆ. ಓಕೆ, ನಾವು ಈ ಲೋಕಲ್ ಗವರ್ನಮೆಂಟ್ ಇಂಡಿಯಾದಲ್ಲಿ ಹೇಗೆ ಬೆಳೀತು ಅಂತ ಗೊತ್ತಾಗಬೇಕು. ನೋಡಿ, ಫಾರ್ ದ ಫಸ್ಟ್ ಟೈಮ್ ಅದಕ್ಕಿಂತ ಮೊದಲು ಹೇಳ್ತೇನೆ, ಲೋಕಲ್ ಬಾಡೀಸ್ ಇದೆ ಅಲ್ವಾ, ಇದ್ರದ್ದು ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ನೆನ್ಪಿಟ್ಕೊಳ್ಳಿ, ಈ ಲೋಕಲ್ ಬಾಡೀಸಲ್ಲಿರುವಂಥ ಈ ಮುನ್ಸಿಪಾಲಿಟೀಸ್ ಆಗಿರ್ಬೋದು, ಪಂಚಾಯತ್ಗಳಾಗಿರ್ಬೋದು, ಅಲ್ಲಿರುವಂಥ ಮೆಂಬರ್ಸ್ನ ನೀವು ಎಲೆಕ್ಟ್ ಮಾಡ್ತೀರಾ. ಯು ವಿಲ್ ವೋಟ್ ದೆಮ್. ವೋಟಿ ಮಾಡಿ ಎಲೆಕ್ಟ್ ಮಾಡ್ತೇವೆ, ಗವರ್ನಮೆಂಟ್ ಅಪಾಯಿಂಟ್ ಮಾಡೋದಲ್ಲ, ವೋಟಿಂಗ್. ನೀವು ನೋಡಿರ್ತೀರಾ, ನಿಮ್ಮ ಹಳ್ಳಿಯಲ್ಲಿ ಎಲೆಕ್ಷನ್ಸ್ ಆಗುತ್ತೆ, ಪಂಚಾಯತ್ ಎಲೆಕ್ಷನ್ಸ್. ನಿಮ್ಮ ಮನೆಗೆ ಬಂದು ನಮ್ಗೆ ವೋಟ್ ಹಾಕ್ರಮ ಅಂತ ಜನ ಕೇಳ್ತಾರೆ. ದಟ್ ಈಸ್ ಆಲ್ಸೋ ಪಂಚಾಯತ್ ಎಲೆಕ್ಷನ್ಸ್. ಆ್ಯಂಡ್ ದೀಸ್ ಎಲೆಕ್ಷನ್ಸ್ ಆರ್ ಡನ್ ಯೂಸಿಂಗ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ನೋಡಿ, ಇದಕ್ಕೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬರಲ್ಲ, ಸ್ಟೇಟ್
ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇರುತ್ತೆ. ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ ಎಲೆಕ್ಷನ್ಸ್ ಏನಿದೆ ದೀಸ್ ಆರ್ ಡನ್ ಯೂಸಿಂಗ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೆಡೆಡ್ ಬೈ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಪ್ರತಿ ರಾಜ್ಯಕ್ಕೊಬ್ಬ ಎಲೆಕ್ಷನ್ ಕಮಿಷನರ್ ಅಪಾಯಿಂಟ್ ಮಾಡ್ತಾರೆ. ಎಲೆಕ್ಷನ್ ಚಾಪ್ಟರ್ ನೋಡಿದರೆ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೊತ್ತಿರುತ್ತೆ, ಸೆಂಟ್ರಲ್ ಗವರ್ನಮೆಂಟ್, ಅದು ಬರಲ್ಲ. ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂಥ ಒಂದು ಸ್ಟೇಟ್ ಗವರ್ನಮೆಂಟ್ ಇರುತ್ತೆ. ಆ ಸ್ಟೇಟ್ ಗವರ್ನಮೆಂಟ್ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ನೇಮಕ ಮಾಡುತ್ತೆ. ಆ್ಯಂಡ್ ಬೀಯಿಂಗ್ ಅ ಇಂಡಿಪೆಂಡೆಂಟ್ ಬಾಡಿ ಇಟ್ ವಿಲ್ ಕಂಡಕ್ಟ್ ದ ಎಲೆಕ್ಷನ್ಸ್ ಫಾರ್ ಮುನ್ಸಿಪಾಲಿಟೀಸ್ ಆ್ಯಂಡ್ ಲೋಕಲ್ ಬಾಡೀಸ್. ಆಯಿತಾ, ಇದು ಸೆಂಟ್ರಲ್ ಗವರ್ನಮೆಂಟ್ ಮಾಡುವಂಥ ಎಲೆಕ್ಷನ್ಸ್ ಅಲ್ಲ. ಜೊತೆಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಕೂಡ ಇರುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಫಿನಾನ್ಸ್ ಕಮಿಷನ್ ಕೂಡ ಇದೆ. ಸ್ಟೇಟ್ ಫಿನಾನ್ಸ್ ಕಮಿಷನ್ದ ಕೆಲಸ ಏನಪ್ಪ ಅಂದರೆ ಸ್ಟೇಟ್ ಗವರ್ನಮೆಂಟ್ ಮತ್ತು ಲೋಕಲ್ ಬಾಡೀಸ್ ಹತ್ರ ಹೋಗಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬೇಕು ಅಂತ ಡಿಸಿಷನ್ ತೊಗೊಂಡು ಸ್ಟೇಟ್ ಗವರ್ನಮೆಂಟ್ಗೆ ಬಜೆಟ್ ಓಡಿಸೋಕ್ಕೆ ಎಷ್ಟು ಬೇಕು, ಲೋಕಲ್ ಬಾಡೀಸ್ಗೆ ಬಜೆಟ್ ಓಡೋಕ್ಕೆ ಎಷ್ಟು ಬೇಕಂತ ಡಿವಿಷನ್ ಮಾಡಿ ಕೂಡ ಕೊಡ್ತಾರೆ. ಸೊ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆ್ಯಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಟುಗೆದರ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್. ಸ್ಟೇಟ್ ಎಲೆಕ್ಷನ್ ಕಮಿಷನ್ದ ಕೆಲಸ ಏನು, ಲೋಕಲ್ ಬಾಡೀಸ್ಗೆ ಎಲೆಕ್ಷನ್ ನಡೆಸಿಕೊಡುವಂಥದ್ದು. ಸ್ಟೇಟ್ ಗವರ್ನಮೆಂಟ್ ಎಲೆಕ್ಷನ್ಸ್ನ ಮಾಡಲ್ಲ, ಅದಕ್ಕೆ ಸೆಂಟ್ರಲ್ ಗವರ್ನಮೆಂಟೇ ಬರುತ್ತೆ. ವಾಟ್ ಇಸ್ ಇಟ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಬರುತ್ತೆ CM ಎಲೆಕ್ಷನ್ಸ್ಗೆ. ಬಟ್ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಯಾರು ಮಾಡ್ತಾರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಜೊತೆಗೆ ಸ್ಟೇಟ್ ಫಿನಾನ್ಸ್ ಕಮಿಷನ್ ಏನು ಮಾಡುತ್ತೆ, ಆ ಊರಿಗೆ ಎಷ್ಟೆಷ್ಟು ದುಡ್ಡು ಹೋಗಬೇಕು, ಯಾವ ಊರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಯಾವ ಊರಿಗೆ ಕಮ್ಮಿ ಅವಶ್ಯಕತೆ ಅಂತ ಡಿಸ್ಕಸ್ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಲೋಕಲ್ ಬಾಡೀಸ್ಗೆ ದುಡ್ಡನ್ನ ಶೇರ್ ಮಾಡುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಲೋಕಲ್ ಬಾಡೀಸ್ ಕೂಡ ದುಡ್ಡನ್ನ ಶೇರ್ ಮಾಡಿ ಕೊಡುತ್ತೆ. ಇವಾಗ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಸೊ ಫಾರ್ ದ ಫಸ್ಟ್ ಟೈಮ್ ಈ ಟಾಪಿಕ್ ಬಂದಾಗ ಮೊದಲು ತುಂಬ ಜನ ಅಪ್ಸೆಟ್ ಆಗಿದ್ರು, ಲೋಕಲ್ ಬಾಡೀಸ್ ಎಲ್ಲ ಬೇಡ ಅಂತ. ಬಟ್ ನಾವು ಲೋಕಲ್ ಬಾಡೀಸ್ ಹ್ಯಾವ್ ಬಿಕಮ್ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಇವಾಗ ಇದು ಪಾರ್ಟ್ ಆಗಿಬಿಟ್ಟಿದೆ. ಬಿಕಾಸ್ ಸಿನ್ಸ್ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನ ರಿಮೂವ್ ಮಾಡೋದು ಅಷ್ಟು ಈಸಿ ಆಗಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ಕಂಡಕ್ಟ್ ದಟ್ ದಿಸ್ ಹ್ಯಾಸ್ ಬಿಕಮ್ ಅ ಕೋರ್ ಪಾರ್ಟ್. ಹೃದಯ ಆಗಿದೆ, ಭಾರತದ ಹೃದಯದಲ್ಲಿ ಈಗ ಇದು ಕೂಡ ಒಂದು ಪಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹೆಂಗೆ ಇಂಪ್ಲಿಮೆಂಟ್ ಆಯಿತು ಮತ್ತೆ ಹೇಳ್ತಾ ಇದ್ದಾನೆ. 73rd ಆ್ಯಂಡ್ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ನಾವು ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟೀಸ್ನ ಇಂಪ್ಲಿಮೆಂಟ್ ಮಾಡಿದ್ವಿ. 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಡ್ ಪಂಚಾಯತ್ ರಾಜ್. 73rd ಏನಿದೆ ಪಂಚಾಯತ್ ರಾಜ್ ಸಿಸ್ಟಮ್ನ ಆ್ಯಡ್ ಮಾಡ್ತು. 74th ಏನಿದೆ ಇದು ಮುನ್ಸಿಪಾಲಿಟೀಸ್ನ ಆ್ಯಡ್ ಮಾಡ್ತು. ಮುನ್ಸಿಪಾಲಿಟೀಸ್ ಆರ್ ಅರ್ಬನ್ ಲೋಕಲ್ ಬಾಡೀಸ್. ಇವಾಗ ಅರ್ಥ ಮಾಡ್ಕೊಳ್ಳಿ, ಪಂಚಾಯತ್ಗಳಲ್ಲಿ 3 ಥರ ಇರುತ್ತೆ. ಪಂಚಾಯತಲ್ಲಿ 3 ಟೈರ್ ಅಂತ ಕರಿತೇವೆ. ಅತಿ ಕೆಳಗೆ ಬರೋದು ಗ್ರಾಮ ಪಂಚಾಯತ್, ಪ್ರತಿಯೊಂದು ಹಳ್ಳಿಯಲ್ಲಿರುತ್ತೆ. ಇದನ್ನು ಗ್ರಾಮ ಪಂಚಾಯತ್ ಅಂತ ಕರಿತೇವೆ. ಪ್ರತಿ ಹಳ್ಳಿಗೆ ಒಂದಿರ್ಬೋದು ಅಥವಾ 2-3 ಹಳ್ಳಿಗಳಿಂದ ಸೇರಿ ಒಂದು ಪಂಚಾಯತ್ ಇರ್ಬೋದು. ಇದ್ರ ಮೇಲ್ಗಡೆ ಬರೋದು ಮಂಡಲ್ ಪಂಚಾಯತ್ ಅಂತ ಕರಿತೇವೆ. ನಿಮ್ಗೆ ಗೊತ್ತಿರುತ್ತೆ, ಇದೆಲ್ಲ ಕೇಳಿರ್ತಿರಲ್ಲ ಒಂದು ಕಡೆ. ಮಂಡಲ್ ಪಂಚಾಯತ್ ಅಂತ ಕರಿತೇವೆ. ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ, ತಾಲೂಕ್ ಪಂಚಾಯತ್ ಅಂತ ಕೂಡ ಕರೀತಾರೆ ಕೆಲವರು. ತಾಲೂಕ್ ಪಂಚಾಯತ್ ಅಂದರೆ ಏನಾಗುತ್ತೆ, ಪ್ರತಿಯೊಂದು ತಾಲೂಕಿಗೆ ಅಥವಾ ಪ್ರತಿಯೊಂದು ಮಂಡಲಗೆ ಒಬ್ಬ ಪಂಚಾಯತ್ ಇರ್ತಾರೆ. ಇವ್ರಿಗಿಂತ ಮೇಲೆ ಬರೋದು ಜಿಲ್ಲಾ ಪಂಚಾಯತ್. ಕೇಳಿರ್ತೀರಾ, ಅಂದರೆ ಏನು, ಡಿಸ್ಟ್ರಿಕ್ಟ್ ಲೆವೆಲ್. ಸೊ ಪಂಚಾಯತ್ಗಳಲ್ಲಿ 3 ಲೆವೆಲ್ ಇದೆ. ಗ್ರಾಮ ಪಂಚಾಯತ್, ಎಲ್ಲ ಗ್ರಾಮಗಳ ಮೇಲೆ ಒಂದು ಮಂಡಲ್ ಪಂಚಾಯತ್, ಎಲ್ಲ ಮಂಡಲ್ಗಳ ಮೇಲೆ ಒಂದು ಜಿಲ್ಲಾ ಪಂಚಾಯತ್ ಇದೆ. ಬಟ್ ಮುನ್ಸಿಪಾಲಿಟೀಸ್ ವಿಷಯಕ್ಕೆ ಬಂದರೆ ಸಿಟಿಗೆ ಒಂದು ಮುನ್ಸಿಪಾಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇದೆ, BBMP ಅಂತ ಕರಿತೇವೆ ನಾವು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇದು ಕೂಡ ಒಂದು ಮುನ್ಸಿಪಾಲಿಟಿ. ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಇದೆ, ಮೈಸೂರು ಸಿಟಿ ಕಾರ್ಪೊರೇಷನ್ ಇದೆ. ಇದೆಲ್ಲ ಏನಿದೆ ಒಂದು ಸಿಟಿಯಲ್ಲಿ ಇರುತ್ತೆ. ವೆರೇಸ್ ಪಂಚಾಯತ್ ಪ್ರತಿಯೊಂದು ಹಳ್ಳಿಯಲ್ಲೂ ಇರುತ್ತೆ, ಡಿಸ್ಟ್ರಿಕ್ಟಲ್ಲೂ ಇರುತ್ತೆ, ತಾಲೂಕಲ್ಲೂ ಕೂಡ ಇರುತ್ತೆ. ಆಯಿತಾ. ಸೊ ಇದೆರಡರಲ್ಲಿ ಯಾವ್ದು ಜಾಸ್ತಿ ಕೆಲಸ ಮಾಡುತ್ತೆ ಅಂದರೆ ಎರಡು ಈಕ್ವಲ್ ಆಗಿ ಕೆಲಸ ಮಾಡುತ್ತೆ. ಬಟ್ ರೆಪ್ರೆಸೆಂಟೇಷನ್ ಇಸ್ ಮೋರ್ ಇನ್ ಪಂಚಾಯತ್ಸ್. ಸೊ ಪಂಚಾಯತ್ಸ್ ಏನಿದೆ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಮೆನ್ಷನ್ ಆಗಿದೆ. ಮುನ್ಸಿಪಾಲಿಟೀಸ್ ಏನಿದೆ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಲ್ಲಿ ಮೆನ್ಷನ್ ಆಗಿದೆ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಪಂಚಾಯತ್ಸ್ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಕೊಟ್ಟಿದ್ದು ಇತಿಹಾಸದಲ್ಲಿ ಮಹಾತ್ಮ ಗಾಂಧಿಯವರು. ಆಯಿತಾ. ಇಟ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ನಾವು ರಿಸರ್ವೇಷನ್ಸ್ ಇದೆ. ದೇರ್ ಈಸ್ ಅ ಪಾರ್ಟ್ ಆಫ್ ರಿಸರ್ವೇಷನ್ಸ್ ಅಂದ್ರೂ ಈ ಪಂಚಾಯತ್ಗಳಿಗೆ ಎಲೆಕ್ಷನ್ ಆಗುವಾಗ ರಿಸರ್ವೇಷನ್ ಇದೆಯಾ ಅಂದರೆ ಹೌದು. ನೆನ್ಪಿಟ್ಕೊಳ್ಳಿ, 1/3 ಆಫ್ ದ ಸೀಟ್ಸ್, 1/3 ಭಾಗ ಸೀಟ್ ಏನಿದೆ ಈ ಸೀಟ್ಸ್ ವುಮೆನ್ಸ್ಗೆ ರಿಸರ್ವ್ ಆಗಿಬಿಟ್ಟಿದೆ. ಮಹಿಳೆಯರಿಗೋಸ್ಕರನೇ 33.33% ಸೀಟ್ಸ್ ಏನಿದೆ ವುಮೆನ್ಸ್ಗೋಸ್ಕರ ರಿಸರ್ವ್ ಆಗಿದೆ. ನೆನ್ಪಿಟ್ಕೊಳ್ಳಿ, MLA ಎಲೆಕ್ಷನ್ಸ್ ಮತ್ತು MP ಎಲೆಕ್ಷನ್ಸಲ್ಲಿ ರಿಸರ್ವೇಷನ್ಸ್ ಇಲ್ಲ. ಬಟ್ ಲೋಕಲ್ ಬಾಡೀಸಲ್ಲಿ ರಿಸರ್ವೇಷನ್ಸ್ ಕೊಟ್ಟಿದ್ದಾರೆ. 33% ಆಫ್ ದ ಲೋಕಲ್ ಬಾಡಿ ಮುನ್ಸಿಪಾಲಿಟೀಸಲ್ಲಿರುವಂಥವ್ರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಡಿಸ್ಟ್ರಿಕ್ಟ್ ಪಂಚಾಯತಲ್ಲಿರುವಂಥ ಆಫೀಸರ್ಸಲ್ಲಿ ಎಲೆಕ್ಟ್ ಆಗಿರುವಂಥ ಆಫೀಸರ್ಸಲ್ಲಿ 33% ಜನ ಮಹಿಳೆಯರು. ಆ್ಯಂಡ್ ಇನ್ನೊಂದು ಕೂಡ ಹೇಳ್ತಾನೆ, ಆ್ಯಂಡ್ SC ST ಕ್ಯಾಟಗರಿ ಅಥವಾ OBC ಕ್ಯಾಟಗರಿಯಲ್ಲಿ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್ ಇಲ್ಲೂ ಕೂಡ ರಿಸರ್ವೇಷನ್ಸ್ ಇದೆ. OBC ಬಗ್ಗೆ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಪಕ್ಕಾ ST SC ಅವರಿಗೆ ರಿಸರ್ವೇಷನ್ಸ್ ಕೂಡ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದೇರ್
ಬೇಸ್ಡ್ ಆನ್ ದ ರಿಕ್ವೈರ್ಡ್ ಪಾಪ್ಯುಲೇಷನ್, ಅವ್ರ ಜನಸಂಖ್ಯೆದ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಆಯಿತಾ, ಇವಾಗ ನೆನ್ಪಿಟ್ಕೊಳ್ಳಿ. ಜೊತೆಗೆ ಇವಾಗ ನೆನ್ಪಿಟ್ಕೊಳ್ಳಿ, ನಾನು ಪ್ರೀವಿಯಸ್ ಫೆಡರಲಿಸಮ್ ಚಾಪ್ಟರ್ ಹೇಳಿದ್ದೆ ಅಲ್ವಾ, ಸ್ಟೇಟ್ಸ್ ಅದು ಏನಂತಾರೆ ಶೆಡ್ಯೂಲ್ 7 ಇದು ನೆಕ್ಸ್ಟ್ ಪಾಯಿಂಟ್. ಶೆಡ್ಯೂಲ್ 7 3 ಲಿಸ್ಟಾಗಿ ಡಿವೈಡ್ ಮಾಡಿದ್ದಾರೆ. ಯೂನಿಯನ್ ಲಿಸ್ಟ್ ಅಂದ್ರೇನು, ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ರೂಲ್ ಮಾಡ್ಬೋದು. ಸ್ಟೇಟ್ ಲಿಸ್ಟ್ ಅಂದ್ರೇನು, ಬರೀ ಸ್ಟೇಟ್ ಮಾತ್ರ ರೂಲ್ ಮಾಡ್ಬೋದು. ಹಾಗೂ ಕನ್ಕರೆಂಟ್ ಲಿಸ್ಟ್ ಅಂದ್ರೇನು, ಇಬ್ಬರು ಸೇರಿ ರೂಲ್ ಮಾಡ್ತಾರೆ ಅಂತ. ಇವಾಗ ಸ್ಟೇಟ್ ಲಿಸ್ಟ್ ಇದೆ ಅಲ್ವಾ, ಸೊ ಇದರಲ್ಲಿ ಏನು ಚೇಂಜಸ್ ಆಗಿದೆ ಅಂತ ಹೇಳ್ತೇನೆ. ಈ ಸ್ಟೇಟ್ ಲಿಸ್ಟಲ್ಲಿ ಕೆಲವೊಂದು ಟಾಪಿಕ್ಸ್ ಇದೆ, ಅಗ್ರಿಕಲ್ಚರ್, ವಾಟರ್, ಗೀಟರ್, ರಿವರ್, ಇದೆಲ್ಲ ಏನು ಬರುತ್ತಲ್ವಾ, ಇದರಲ್ಲಿ ಏನಾಗ್ತಿದೆ, ಇದರಲ್ಲಿರುವಂಥ ಲಿಸ್ಟಲ್ಲಿ 29 ಟಾಪಿಕ್ಸ್, 29 ಸಬ್ಜೆಕ್ಟ್ಸ್, 29 ಟಾಪಿಕ್ಸ್ ಏನಿದೆ ವಿಚ್ ವಾಸ್ ಇನ್ ಅರ್ಲಿಯರ್ಲಿ ಇನ್ ದ ಸ್ಟೇಟ್ ಲಿಸ್ಟ್, ಇವಾಗ ಏನಾಗಿದೆ, ಮೋಸ್ಟ್ ಆಫ್ ದೆಮ್ ಆರ್ ಟ್ರಾನ್ಸ್ಫರ್ ಟು ಪಂಚಾಯತ್ಸ್. ಅರ್ಥ ಮಾಡ್ಕೊಳ್ಳಿ, ಸ್ಟೇಟ್ ಲಿಸ್ಟಲ್ಲಿ ಟೋಟಲ್ 29 ಟಾಪಿಕ್ಸ್ ಇತ್ತು, ಅದರಲ್ಲಿ ಕೆಲವೊಂದನ್ನು ಟ್ರಾನ್ಸ್ಫರ್ ಮಾಡಿ ಲೋಕಲ್ ಬಾಡೀಸಿಗೆ ಕೊಟ್ಟಿದ್ದಾರೆ. ಸೊ ದಟ್ ಲೋಕಲ್ ಬಾಡೀಸ್ ಕ್ಯಾನ್ ಟೇಕ್ ಕೇರ್ ಅಂತ. ಕೆಲವೊಂದು ವಿಷಯಗಳನ್ನ ಸ್ಟೇಟ್ ಗೌರ್ಮೆಂಟ್ ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಇದರಲ್ಲಿರುವಂಥ ಕೆಲವೊಂದು ಟಾಪಿಕ್ಸ್ನ ತೆಗೆದು ಅದನ್ನು ಪಂಚಾಯತ್ಗಳಿಗೆ ಒಪ್ಪಿಸಿದ್ದಾರೆ. ನೋಡಿ ಎಷ್ಟು ಒಳ್ಳೆ ಕೆಲಸ. ದ ಥಿಂಗ್ಸ್ ದಟ್ ಇವನ್ ಸ್ಟೇಟ್ ಗೌರ್ಮೆಂಟ್ ಕಾಂಟ್ ಡೂ ಗ್ರೌಂಡ್ ಲೆವೆಲಲ್ಲಿ ಅಂತ ಒಂದು ಟಾಪಿಕ್ಸ್ನ ಪಂಚಾಯತ್ಸ್ಗೆ ಕೊಟ್ಟಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ಡಿವಿಷನ್ ಮಾಡುವಂಥ ಪವರ್ ಸ್ಟೇಟ್ ಗೌರ್ಮೆಂಟ್ ಕೈಲಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ಯಾವ ಟಾಪಿಕ್ನ ಬೇಕಾದ್ರೂ ಕೊಡ್ಬೋದು, ಸ್ಟೇಟ್ ಗೌರ್ಮೆಂಟ್ ಯಾವ ಟಾಪಿಕ್ನ ಬೇಕಾದ್ರೂ ಕಸ್ಕೋಬಹುದು. ಇಟ್ ಈಸ್ ನಾಟ್ ಲೈಕ್ ಒಂದೇ ಸಲ ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ ಅಂತ ಅಲ್ಲ. ಇಟ್ ಈಸ್ ದ ಪವರ್ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಟು ಡಿಸೈಡ್ ಪಂಚಾಯತ್ ಸಿಸ್ಟಮ್ ಯಾವ ಟಾಪಿಕ್ ಮೇಲೆ ಮಾತಾಡ್ಬೋದು, ಪಂಚಾಯತ್ ಸಿಸ್ಟಮ್ ಯಾವ ಟಾಪಿಕ್ ಮೇಲೆ ಮಾತಾಡಬಾರ್ದು ಅಂತ. ಆಯ್ತಾ, ಸೊ ಏನು ಹೇಳ್ತಾ ಇದ್ದಾನೆ, ಇವನ್ ಪಂಚಾಯತ್ ಸೇವಾ ಕಾನ್ಸ್ಟಿಟ್ಯೂಷನ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದ್ದಾನೆ. ಕಮಿಂಗ್ ಡೌನ್, ಇವಾಗ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಹೇಳಿದೆ. ವಾಟ್ ಈಸ್ ಸ್ಟೇಟ್ ಎಲೆಕ್ಷನ್ ಕಮಿಷನ್? ಆ ಎಲೆಕ್ಷನ್ ಕಮಿಷನ್ ದಟ್ ಈಸ್ ಸೆಟ್ ಅಪ್ ಟು ಕಂಡಕ್ಟ್ ದ ಎಲೆಕ್ಷನ್ಸ್ ಫಾರ್ ಲೋಕಲ್ ಬಾಡೀಸ್ ಅಂತ ಹೇಳಿದೆ ಅಲ್ವಾ. ಇದ್ರದ್ದು ಆರ್ಟಿಕಲ್ ಎಲ್ಲಿದೆಯಪ್ಪ ಅಂತ ಅಂದ್ಕೊಂಡ್ರೆ, ಇಟ್ ಈಸ್ ಆರ್ಟಿಕಲ್ 243 ಕ್ಲಾಸ್ ಕೆ. ಆರ್ಟಿಕಲ್ 243 ಕ್ಲಾಸ್ ಕೆ ಗಿವ್ಸ್ ದ ಪರ್ಮಿಷನ್. ಆದರೆ ಏನು ಗೊತ್ತವ, ಸಾರಿ ಗೈಸ್, ವಾಟ್ಸಪ್ ಮೆಸೇಜ್ ಡಿಸ್ಟ್ರಾಕ್ಟ್ ಆದೆ. ಕಮಿಂಗ್ ಬ್ಯಾಕ್, ಸ್ಟೇಟ್ ಗೌರ್ಮೆಂಟ್ ರಿಕ್ವೈರ್ಡ್ ಇಲ್ಲಿ ಏನಾಗುತ್ತೆ ಅಂದರೆ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ದ ಎಲೆಕ್ಷನ್ಸ್ ಆಫ್ ಪಂಚಾಯತ್ ರಾಜ್. ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರುವಂಥರು ಪಂಚಾಯತ್ ರಾಜ್ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಆಫೀಸ್ ಆಫ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಏನಿದೆ ಅಲ್ವಾ, ಇಟ್ ಈಸ್ ಆಟೋನಾಮಸ್ ಅಂದ್ರೇನು, ಸ್ಟೇಟ್ ಗೌರ್ಮೆಂಟ್ ಇದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ. ಜಸ್ಟ್ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಮೇಲೆ ಹೇಗೆ ದಬ್ಬಾಳಿಕೆ ಮಾಡೋಕ್ಕಾಗಲ್ಲಲ್ವಾ, ಸಿದ್ದರಾಮಯ್ಯ ಗೌರ್ಮೆಂಟ್ ಆಗಿರ್ಬೋದು, ಯಡಿಯೂರಪ್ಪ ಅವ್ರ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಇನ್ನೂ ತುಂಬ ಜನ ನಮ್ಮಗಳಿದ್ದಾರೆ, ಯಾವುದೇ ಗೌರ್ಮೆಂಟ್ ಬಂದರೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮೇಲೆ ದಬ್ಬಾಳಿಕೆ ಮಾಡೋ ಹಾಗಿಲ್ಲ. ಇಟ್ ವರ್ಕ್ಸ್ ಡೈರೆಕ್ಟ್ಲಿ. ಆ್ಯಂಡ್ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಇದೆ ಅಲ್ವಾ, ಇದ್ರ ಕೆಳಗೆ ಕೂಡ ಕೆಲಸ ಮಾಡಲ್ಲ. ಬೋತ್ ಆಫ್ ದೆಮ್ ಆರ್ ಇಂಡಿಪೆಂಡೆಂಟ್. The Election Commissioner of India cannot give any instructions to State Election Commission because it is their internal matter. ಇದೆಲ್ಲೂ ಲಿಂಕ್ ಆಗಿಲ್ಲ. ಆಯಿತಾ, ಆಫೀಸ್ ಇಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ದಮ್. ಇಬ್ಬರಿಗೂ ತಂದೆ ಆದಂಥ ಸ್ಪಿಯರ್ ಇದೆ, ತಂದೆ ಆದಂಥ ಪವರ್ಸ್ ಇದೆ. ಅದೇ ಥರ ಇನ್ನೊಂದು ಹೇಳಿದೆ ನಿಮಗೆ, ಸ್ಟೇಟ್ ಫಿನಾನ್ಸ್ ಕಮಿಷನ್. ವಾಟ್ ಈಸ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಹೇಳಿದೆ ಅಲ್ವಾ, ಹಣನ ಲೋಕಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಮಧ್ಯೆ ಡಿವೈಡ್ ಮಾಡಿ ಕೊಡುತ್ತೆ. ಇದ್ರದ್ದು ಆರ್ಟಿಕಲ್ ಬೇಕಂದರೆ 243 ಕ್ಲಾಸ್ 1 ಆರ್ಟಿಕಲ್ 243 ಕ್ಲಾಸ್ ಎ ಅಲ್ಲಿ ಏನು ಹೇಳುತ್ತೆ, ಸ್ಟೇಟ್ ಗೌರ್ಮೆಂಟ್ ಈಸ್ ರಿಕ್ವೈರ್ಡ್ ಟು ಅಪಾಯಿಂಟ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಒನ್ಸ್ ಇನ್ 5 years. ಅಂದ್ರೆ ಏನು, ಪ್ರತಿ 5 ವರ್ಷಕ್ಕೊಂದ್ಸಲ, ಫಾರ್ ಎವ್ರಿ 5 years ಒನ್ಸ್ ಸ್ಟೇಟ್ ಫಿನಾನ್ಸ್ ಕಮಿಷನ್ನ ಸೃಷ್ಟಿ ಮಾಡಬೇಕಂತ ಹೇಳುತ್ತೆ. ನಾನು ಬೇರೆ ಆ್ಯಕ್ಟ್ ಯೂಸ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಕೆಲವೊಂದು ಪಾಯಿಂಟ್ಸ್ NCERTs ಅಲ್ಲಿ ಇಲ್ಲ, ಜಾಸ್ತಿ ಹೇಳ್ತಾ ಇದ್ದಾನೆ. ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ದಿಸ್ ಕಮಿಷನ್ ವುಡ್ ಎಕ್ಸಾಮಿನ್ ದ ಫಿಸಿಕಲ್ ಪೊಸಿಷನ್ ಆಫ್ ಲೋಕಲ್ ಗವರ್ನಮೆಂಟ್ಸ್ ಆ್ಯಂಡ್ ಅರ್ಬನ್ ಲೋಕಲ್ ಬಾಡೀಸ್ ಆಫ್ ದ ಸ್ಟೇಟ್. ಅಂದರೆ ಏನು, ಇದ್ರ ಕೆಲಸ ಏನು ಎಲೆಕ್ಷನ್ ಕಮಿಷನ್ದು, ಇದು ಪ್ರತಿಯೊಂದು ಲೋಕಲ್ ಬಾಡಿ ಹತ್ರ ಹೋಗುತ್ತೆ, ಪ್ರತಿಯೊಂದು ಪಂಚಾಯತ್ ಹತ್ರ ಹೋಗ್ಬೋದು, ಪ್ರತಿಯೊಂದು ಮುನ್ಸಿಪಾಲಿಟೀಸ್ ಹತ್ರ ಹೋಗ್ಬೋದು. ಅವ್ರವ್ರದ್ದು ಏನೇನು ಕಾಂಟ್ರಿಬ್ಯೂಷನ್ಸ್ ಇದೆ, ಅವ್ರಿಗೆ ಏನೇನು ಕೊರತೆ ಇದೆ, ಯಾವ್ಯಾವ ಲೋಕಲ್ ಬಾಡಿಗೆ ಎಷ್ಟೆಷ್ಟು ದುಡ್ಡನ್ನ ಕೊಡಬೇಕು ಅನ್ನೋ ಒಂದು ಡಿಸ್ಕಷನ್ ಏನಿದೆ, ಇದನ್ನು ಇವ್ರು ಅನಲೈಸ್ ಮಾಡಿ ಇಟ್ಕೊಳ್ತಾರೆ. ಬೇಸ್ಡ್ ಆನ್ ದಿಸ್ ಅವರು ಡಿಸ್ಟ್ರಿಬ್ಯೂಷನ್ ಆಫ್ ರೆವೆನ್ಯೂನ ಶೇರ್ ಮಾಡ್ತಾರೆ. ಈಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ದುಡ್ಡನ್ನ ಅರ್ನ್ ಮಾಡುತ್ತೆ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ ಬರುತ್ತೆ ಅಲ್ವಾ, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಏನು ಮಾಡ್ತಾರೆ, ಆ ದುಡ್ಡನ್ನ ರೆವೆನ್ಯೂ, ವಾಟ್ ಎವರ್ ರೆವೆನ್ಯೂ ಇಸ್ ದರ್, ವಾಟ್ ಎವರ್ ಮನಿ ಇಸ್ ದರ್, ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಗೆ ಎಷ್ಟು ದುಡ್ಡು ಬೇಕು, ಲೋಕಲ್ ಬಾಡೀಸ್ಗೆ ಎಷ್ಟು ದುಡ್ಡು ಬೇಕು ಅಂತ ಡಿವೈಡ್ ಮಾಡ್ತಾರೆ. ಮತ್ತು ಲೋಕಲ್ ಬಾಡೀಸಲ್ಲಿ ಒಂದೊಂದು ಊರಿಗೆ ಒಂದೊಂದು ಲೋಕಲ್ ಬಾಡಿ ಇರುತ್ತಲ್ವಾ, ಸೊ ಯಾವ್ಯಾವ ಲೋಕಲ್ ಬಾಡಿಗೆ ಎಷ್ಟೆಷ್ಟು ದುಡ್ಡು ಹೋಗ್ಬೇಕಂತ ಮತ್ತೆ ಡಿವೈಡ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಹಾಕಿ ಕೊಡ್ತಾರೆ. ಹಣನ ಹಂಚುವಂಥ ಜವಾಬ್ದಾರಿ, ಒಂದೊಂದು ಊರಿಗೆ ಎಷ್ಟೆಷ್ಟು ಹಣ ಹೋಗ್ಬೇಕನ್ನೋ ಜವಾಬ್ದಾರಿ, ಇಷ್ಟು ಕ್ಯಾಲ್ಕುಲೇಷನ್ಸ್ನ ಎತ್ಕೊಂಡಿರೋದು ಯಾರು, ಸ್ಟೇಟ್ ಫಿನಾನ್ಸ್ ಕಮಿಷನ್. ಇದನ್ನು ಅಪಾಯಿಂಟ್ ಮಾಡೋದು ಯಾರು, ಸ್ಟೇಟ್ ಗೌರ್ಮೆಂಟ್. ಎಷ್ಟು ವರ್ಷಕ್ಕೊಂದ್ಸಲ, ಪ್ರತಿ 5 ವರ್ಷಕ್ಕೊಂದ್ಸಲ ಅಪಾಯಿಂಟ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೂ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇವಾಗ ಇದಕ್ಕೆ ಬರೋಣ. 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದ್ದು ಯಾವಾಗ, 1992ರಲ್ಲಿ. ಇದೇನು ಮಾಡ್ತು, ನಗರ ಪಾಲಿಕೆಗಳಿಗೆ ಸೃಷ್ಟಿ ಕೊಡ್ತು. ಅದೇ ಹೇಳ್ದಲ್ಲ, ಮುನ್ಸಿಪಾಲಿಟೀಸ್ಗೆ ಹಿಂದಿಯಲ್ಲಿ ನಗರ ಪಾಲಿಕೆಗಳಂತಾರೆ, ಕನ್ನಡದಲ್ಲಿ ಕೂಡ ಹೇಳ್ತಾರೆ ನಗರ ಪಾಲಿಕಾಸ್ ಅಂತ.
ನಾವು ಜನರಲಿ ಲೇಮನ್ ಟರ್ಮ್ಸಲ್ಲಿ ಮುನಿಸಿಪಾಲಿಟೀಸ್ ಅಂತ ಹೇಳ್ತೇವೆ. ಇವಾಗ ಮುನಿಸಿಪಾಲಿಟೀಸ್ ಏನಿದೆ ಅಲ್ವಾ, ಇದು ಸಿಟೀಸಲ್ಲಿ ಇರುತ್ತೆ, ಅರ್ಬನ್ ಸಿಟೀಸಲ್ಲಿ. ಸೊ ಸಿಟಿ ಅಂದರೆ ಏನು ಅಂತ ಕೂಡ ಡಿಫೈನ್ ಮಾಡಿದ್ದಾರೆ. ವಾಟ್ ಈಸ್ ಅ ಸಿಟಿ? ನಾವು ಸಿಟಿ ಅಂದ್ಕೊಂಡ್ರೆ ಕಾರ್ ಇರುತ್ತೆ, ಏರೋಪ್ಲೇನ್ ಇರುತ್ತೆ ಅಂದ್ಕೊಳ್ತೀವಲ್ಲ, ಅಲ್ಲ. ಇವ್ರ ಪ್ರಕಾರ ಏನಂದರೆ, ಒಂದು ಊರಲ್ಲಿ ಮಿನಿಮಮ್ 5,000 ಜನ ಇರಬೇಕಂತ ಹೇಳ್ತಾರೆ. ಒಂದು ಊರಿಗೆ ಮಿನಿಮಮ್ 5,000 ಜನ ಇರಬೇಕಂತೆ. ಅದರಲ್ಲಿ 75% ಆಫ್ ಮೇಲ್ ವರ್ಕಿಂಗ್, ನೆನ್ಪಿಟ್ಕೊಳ್ಳಿ, 75% ಆಫ್ ಮೇಲ್ ವರ್ಕಿಂಗ್ ಅಂದರೆ ಆ ಊರಲ್ಲಿ 5,000 ಜನ ಇರ್ತಾರಲ್ವಾ, ಅದರಲ್ಲಿ 75% ಪುರುಷರು ಏನಿದ್ದಾರೆ ಅವರು ನಾನ್ ಅಗ್ರಿಕಲ್ಚರ್ ವರ್ಕ್ಸ್ ಮಾಡಬೇಕಂತೆ. ನಾನ್ ಅಗ್ರಿಕಲ್ಚರ್, ವ್ಯವಸಾಯ ಮಾಡಬಾರ್ದು. 75% ಪುರುಷರು ಏನಿದ್ದಾರೆ, ಇಫ್ 100% ಇಸ್ ದ ಬಾಯ್ಸ್ ಮೆನ್, ಅದರಲ್ಲಿ 75% ಜನ ವ್ಯವಸಾಯ ಮಾಡಬಾರ್ದು, ಬಿಸ್ನೆಸ್ ಮಾಡಬೇಕು, ಕೂಲಿ ಮಾಡಬೇಕು. ಕೂಲಿ ಅಂದರೆ ಆಫೀಸರ್ಸ್ ಆಗಿರಬೇಕು, ಬಸ್ ಡ್ರೈವರ್ಸ್ ಆಗಿರ್ಬೋದು, ಈ ಥರ ಎನಿಥಿಂಗ್ ಅದರ್ ದೆನ್ ಅಗ್ರಿಕಲ್ಚರ್ ಮಾಡಬೇಕಂತೆ. 5,000 ಜನ ಇರಲೇಬೇಕು, ಮೇಲ್ ಆ್ಯಂಡ್ ಫಿಮೇಲ್ ಕಂಬೈನ್ಡ್. ಅದರಲ್ಲಿ 75% ಪುರುಷರೇನಿದ್ದಾರೆ ಅವರು ನಾನ್ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡಬೇಕಂತೆ. ಜೊತೆಗೆ ಡೆನ್ಸಿಟಿ ಕೂಡ ಗೊತ್ತಿದ್ದಾರೆ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್. ಡೆನ್ಸಿಟಿ ಅಂದರೆ ಏನು? ಇದು 1 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ, ಆಯಿತಾ? ಹೀಗೆ 1 ಕಿಲೋಮೀಟರ್ ಎಳೀರಿ, ಹೀಗೊಂದು ಕಿಲೋಮೀಟರ್ ಎಳೀರಿ, ಹೀಗೊಂದು ಕಿಲೋಮೀಟರ್ ಎಳೀರಿ. ನಾನು 1 ಕಿಲೋಮೀಟರ್ದು ಒಂದು ಬಾಕ್ಸ್ನ ಮಾಡಿದ್ದೇನೆ. ಇದನ್ನು ನಾವು 1 ಸ್ಕ್ವೇರ್ ಕಿಲೋಮೀಟರ್ ಅಂತ ಕರಿತೇವೆ. 1 ಸ್ಕ್ವೇರ್ ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ದು ನೀವೊಂದು ಬಾಕ್ಸ್ನ ಸೃಷ್ಟಿ ಮಾಡಿದ್ರೆ ಇದನ್ನ 1 ಸ್ಕ್ವೇರ್ ಕಿಲೋಮೀಟರ್ ಅಂತ ಕರೀತಾರೆ. ಈ 1 ಕಿಲೋಮೀಟ್ರಲ್ಲಿ ಮಿನಿಮಮ್ 400 ಜನ ಇರಲೇಬೇಕು. ದಿಸ್ ಇಸ್ ಕಾಲ್ಡ್ ಎಸ್ ಡೆನ್ಸಿಟಿ ಪರ್ ಯೂನಿಟ್ ಏರಿಯಾ. ಅಂದರೆ 1 ಕಿಲೋಮೀಟರ್ ಸ್ಕ್ವೇರ್ನ ನೀವು ಡ್ರಾ ಮಾಡಿದ್ರೆ ಪ್ರತಿಯೊಂದು ಸ್ಕ್ವೇರಲ್ಲಿ 400 ಜನ ಇರಬೇಕಂತೆ. ಅದನ್ನು ಡೆನ್ಸಿಟಿ ಅಂತ ಕರೀತಾರೆ. ಇದು ಈಸ್ ಆಲ್ಸೋ ಅ ಕಂಡೀಷನ್. 400 ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್, ಇದು ಕೂಡ ಒಂದು ಕಂಡೀಷನ್. ಸೊ ವಾಟ್ ಆರ್ ದ ಕಂಡೀಷನ್ಸ್? 5,000 ಜನ ಇರಬೇಕು, ಅದರಲ್ಲಿ 75% ಪುರುಷರು, ಅಗ್ರಿಕಲ್ಚರ್ ಮಾಡಬಾರ್ದು, ಡೆನ್ಸಿಟಿ ಆಫ್ ದ ಪ್ಲೇಸ್ ಶುಡ್ ಬಿ 400 ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಇದನ್ನು ಅವರು ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಒಂದು ನಗರ ಪಾಲಿಕೆನ ಸೃಷ್ಟಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಕಂಡೀಷನ್ಸ್. ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ, ಆಯಿತಾ? ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ. ಸೇಮ್, ಜಾಸ್ತಿ ಏನಿಲ್ಲ, ವೆರಿ ವೆರಿ ಕ್ಲಿಯರ್, ವೆರಿ ಸಿಂಪಲ್. ಒಂದು ಸೆಕೆಂಡ್. ವೆರಿ ಸಿಂಪಲ್. ನಗರ ಪಾಲಿಕಾಸ್ ಆಗಲಿ, ಅರ್ಬನ್ ಲೋಕಲ್ ಬಾಡೀಸ್ ಆಗಲಿ, ಎರಡು ಒಂದೇ. ಜೊತೆಗೆ ಪಂಚಾಯತ್ಸ್ ಆಗಲಿ, ಪಂಚಾಯತ್ಸಲ್ಲಿ 3 ಲೆವೆಲ್ ಇದೆ: ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಮಂಡಲ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಈ 3 ಜನ ಲೋಕಲ್ ಬಾಡೀಸ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಲೋಕಲ್ ಬಾಡೀಸ್ ಅಡ್ವಾಂಟೇಜ್ ಏನು? ಜನ ತಮ್ಮ ಕಷ್ಟಗಳನ್ನ ತುಂಬ ಬೇಗ ಹೇಳ್ಕೋಬೋದು, ತಮ್ಮ ದಿನನಿತ್ಯದ ಕಷ್ಟಗಳಿಗೆ ಸೊಲ್ಯೂಷನ್ಸ್ ಕೂಡ ತುಂಬ ಫಾಸ್ಟಾಗಿ ಸಿಗ್ತಾ ಹೋಗುತ್ತೆ. ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಹೇಳೋದಾದರೆ ಇದನ್ನು ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ. ಭಾರತದಲ್ಲಿ ಇವತ್ತಿಗೆ ನನ್ನ ಮಟ್ಟಿಗೆ, ಓಕೆ, ಟು ದ ಅಪ್ರಾಕ್ಸಿಮೇಟ್ ಲೆವೆಲ್ಸ್ ಹೇಳ್ತಾರೆ ರೀಸೆಂಟ್ ಸ್ಟ್ಯಾಟ್ಸಲ್ಲಿ, ಭಾರತದಲ್ಲಿ ಇವತ್ತು ಒಟ್ಟು 600 ಜಿಲ್ಲಾ ಪಂಚಾಯತ್ಸ್ ಇದೆ ಅಂತೆ. ದೇರ್ ಆರ್ 600 ಜಿಲ್ಲಾ ಪಂಚಾಯತ್ಸ್. ಎಷ್ಟು ಡಿಸ್ಟ್ರಿಕ್ಟ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರಲ್ಲಿ 600 ಜಿಲ್ಲಾ ಪಂಚಾಯತ್ಸ್ ಇದೆ ಅಂತೆ. ಅದ್ರ ಜೊತೆಗೆ 6,000 ಬ್ಲಾಕ್ಸ್ ಅಥವಾ ಮಂಡಲ್ ಪಂಚಾಯತ್ ಅಂತ ಹೇಳಿದೆ ಅಲ್ವಾ, ತಾಲೂಕ್ ಪಂಚಾಯತ್. ಸೊ ನಮ್ಮ ಹತ್ರ 6,000 ಮಂಡಲ್ ಪಂಚಾಯತ್ಸ್ ಇದೆ ಅಂತೆ. ಗ್ರಾಮ ಪಂಚಾಯತ್ ವಿಷಯಕ್ಕೆ ಬಂದರೆ 2,40,000 ಚಿಲ್ಲರೆ ಗ್ರಾಮ ಪಂಚಾಯತ್ಸ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಎಷ್ಟು ಪಂಚಾಯತ್ಗಳಿದೆ ಅಂತ. 6,000 ಜಿಲ್ಲಾ ಪಂಚಾಯತ್ ಇದೆ, 600 ಜಿಲ್ಲಾ ಪಂಚಾಯತ್ ಇದೆ, 6,000 ಮಂಡಲ್ ಪಂಚಾಯತ್ ಇದೆ, 2,40,000 ಗ್ರಾಮ ಪಂಚಾಯತ್ ಇದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 100 ಸಿಟಿ ಕಾರ್ಪೊರೇಷನ್ಸ್ ಇದೆ ಅಂತೆ. 100 ಸಿಟಿ ಕಾರ್ಪೊರೇಷನ್ಸ್. ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ಸ್ ಥರ ಭಾರತದಲ್ಲಿ 100 ಸಿಟಿ ಕಾರ್ಪೊರೇಷನ್ಸ್ ಇದೆ ಅಂತೆ. 1,400 ಟೌನ್ ಮುನ್ಸಿಪಾಲಿಟೀಸ್ ಇದೆ ಅಂತೆ. ಟೌನ್ ಒಂದು ಸಿಟಿಗಿಂತ ಕೆಳಗೆ, ಸ್ವಲ್ಪ ಕೆಳಗಾಗತ್ತೆ. ಇದನ್ನು ಟೌನ್ ಮುನ್ಸಿಪಾಲಿಟೀಸ್ ಅಂತೇವೆ. ಸೊ ನಮ್ಮ ಹತ್ರ 1,400 ಮುನಿಸಿಪಾಲಿಟೀಸ್ ಇದೆ. ಜೊತೆಗೆ 2,000 ನಗರ ಪಂಚಾಯತ್ಸ್ ಇದೆ ಅಂತೆ. ನಗರ ಪಂಚಾಯತ್ ಸ್ವಲ್ಪ ಸಿಟಿಗಿಂತ ಕೆಳಗೆ ಇದನ್ನಂತ ಹೇಳ್ತೇನೆ, ಒಂದು ನಿಮಿಷ ನೋಡಿ. ಸಿಟೀಸ್ ಫುಲ್ ಹೈಫೈ ಸಿಟೀಸ್ ಇದ್ರೆ ಅಲ್ಲಿ ಸಿಟಿ ಕಾರ್ಪೊರೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಫುಲ್ ಹೈಫೈ ಸಿಟಿ, ಮಂಗಳೂರು ಇದೆ ಫುಲ್ ಹೈಫೈ ಸಿಟಿ ಅದು. ಸೊ ಅಂಥ ಸಿಟೀಸಲ್ಲಿ ಕಾರ್ಪೊರೇಷನ್ ಇರುತ್ತೆ. ಆ ಥರ ನಮ್ಮ ಹತ್ರ ಇಂಡಿಯಾದಲ್ಲಿ 100 ಸಿಟಿಗಳಿದೆ ಅಂತೆ. ಮುಂಬೈ ಸಿಟಿ ಇರ್ಬೋದು, ಡೆಲ್ಲಿ ಸಿಟಿ ಇರ್ಬೋದು, ಎಲ್ಲ ಸಿಟೀಸ್ ಅಲ್ವಾ, ವೆರಿ ಹೈಫೈ ಪಾಪ್ಯುಲೇಷನ್ಸ್. ಅಂಥ ಸಿಟೀಸಲ್ಲಿ 100 ಕಾರ್ಪೊರೇಷನ್ಸ್ ಇಟ್ಟಿದ್ದಾರಂತೆ. ಅದೇ ಥರ ಟೌನ್ಸ್ ಸ್ವಲ್ಪ ಬೆಟರ್ ಆಗಿರುತ್ತೆ. ಈಗ ಹೊನ್ನಾವರ್ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಒಂದು ಟೌನ್ ಇರುತ್ತಲ್ವ ಸಿಟಿಗಿಂತ ಸ್ವಲ್ಪ ಕೆಳಗೆ, ಬಟ್ ಇಟ್ ಈಸ್ ಆಲ್ಸೋ ವೆಲ್ ಡೆವಲಪ್ಡ್. ಅಂಥದ್ದನ್ನ 1,400 ಟೌನ್ ಪಂಚಾಯತ್ಸ್ ಇದೆ ಅಂತೆ. ಇನ್ನೂ ಕೆಳಗೆ ಬಂದರೆ ನಗರ್, ಸ್ವಲ್ಪ ಸಿಟಿಗಿಂತನೂ ಕೆಳಗೆ ಬರುತ್ತೆ, ಬಟ್ ದಿಸ್ ಇಸ್ ಆಲ್ಸೋ ವೆಲ್ ಡೆವಲಪ್ಡ್. ಅಂಥದ್ರಲ್ಲಿ ಟೌನ್ ಪಂಚಾಯತ್ಸ್ ಇದೆ ಅಂತೆ. ಸೊ ಪಂಚಾಯತ್ಸಲ್ಲಿ ಟೌನ್ ಪಂಚಾಯತ್, ನಗರ ಪಂಚಾಯತ್ ಇದೆ, ಮುನ್ಸಿಪಾಲಿಟೀಸ್ ಇದೆ, ಕಾರ್ಪೊರೇಷನ್ಸ್ ಇದೆ. ದೀಸ್ ಆರ್ ಅರ್ಬನ್ ಲೋಕಲ್ ಬಾಡೀಸ್. ಅದೇ ಥರ ಪಂಚಾಯತ್ಸಲ್ಲಿ 3 ಲೆವೆಲ್ ಇದೆ. ಮತ್ತೆ ಹೇಳ್ತಾ ಇದ್ದೇನೆ, ಗ್ರಾಮ ಪಂಚಾಯತ್, ಮಂಡಲ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಆಯಿತಾ? ಸೊ ಇದೆಲ್ಲ ಏನು ಮಾಡುತ್ತೆ? ರೆಪ್ರೆಸೆಂಟೇಷನ್ ಕೊಡುತ್ತೆ. ಇವಾಗ ಇನ್ನೊಂದು ವಿಷಯ ಹೇಳ್ತೇನೆ. ನಮ್ಮ ಎಂ ಪಿಗಳು ಎಷ್ಟು ಜನ ಇದ್ದಾರೆ?
543 MP ಪ್ಲಸ್ 245 MP ಅಂತ ಇಟ್ಕೊಳ್ಳಿ. ಲೋಕಸಭಾ ಪ್ಲಸ್ ರಾಜ್ಯಸಭಾ ಕಂಬೈಂಡ್ ಸೇರಿಸಿದ್ರು ಕೂಡ 1000 ಜನ ಆಗಲ್ಲ. ಲೋಕಲ್ ಬಾಡೀಸಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಅಪ್ರಾಕ್ಸಿಮೇಟ್ಲಿ 32 ಲಕ್ಷ ಜನ ಇದ್ದಾರಂತೆ. 32 lakh ಪೀಪಲ್ ಆರ್ ಎಲೆಕ್ಟೆಡ್. ಇಮ್ಯಾಜಿನ್, 32 ಲಕ್ಷ ಜನ ಲೋಕಲ್ ಬಾಡೀಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಷ್ಟು ಎಂಪ್ಲಾಯ್ಮೆಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಆ್ಯಕ್ಟಿವ್ ಆಗಿ ಎಲೆಕ್ಷನ್ಸ್ ಆಗ್ತಿದೆ ಅಂತ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಯಾವ ರೇಂಜಿಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. 32 ಲಕ್ಷ ಎಲೆಕ್ಟೆಡ್ ಮೆಂಬರ್ಸ್ ಅಕ್ರಾಸ್ ಇಂಡಿಯಾ. ಭಾರತದ ಅಕ್ರಾಸಲ್ಲಿ 32 ಲಕ್ಷ ಜನ ಲೋಕಲ್ ಬಾಡೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 1/3 ಈಸ್ ವುಮೆನ್. ಅಂದರೆ ಏನು? 13 ಲಕ್ಷ ಜನ ಹೆಂಗಸರು ಕೆಲಸ ಮಾಡ್ತಿದ್ದಾರೆ. ವುಮೆನ್ ಎಂಪವರ್ಮೆಂಟ್ ಅಂತ ಏನು ಹೇಳ್ತಾ ಇದ್ದಾರೆ, ಆ ಕ್ವಶನ್ ಬಂದರೆ ನೀವು ಈ ಟಾಪಿಕ್ನ ಆ್ಯಡ್ ಮಾಡ್ಬೋದು. ದಟ್ ಈಸ್ ಇನ್ ಲೋಕಲ್ ಬಾಡೀಸ್ 1/3 ಆಫ್ ದ ಪೀಪಲ್ ಆರ್ ವುಮೆನ್, ವರ್ಕಿಂಗ್ ವುಮೆನ್ ರಿಸರ್ವೇಷನ್ಸ್ ಇದೆ. ಸೊ ಇನ್ ಇಂಡಿಯಾ 13 lakh ವುಮೆನ್ ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಪಾಲಿಟಿಕ್ಸ್. ಇಟ್ ಈಸ್ ಪಾಲಿಟಿಕ್ಸ್ ಓನ್ಲಿ, ಇದು ಪಾಲಿಟಿಕ್ಸೇ. ಸೊ 13 ಲಕ್ಷ ಮಹಿಳೆಯರು ಪಾಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ. ಬೈ ವಾಟ್? ಲೋಕಲ್ ಬಾಡೀಸ್ ಆ್ಯಂಡ್ ಮುನಿಸಿಪಾಲಿಟೀಸ್. ನಿಮ್ಗೊಂದು ಐಡಿಯಾ ಸಿಗ್ಬೋದು ಇಂಥ ಒಂದು ಟಾಸ್ಕಿಂದ ಎಷ್ಟು ಜನಕ್ಕೆ ಒಳ್ಳೇದಾಗ್ತಿದೆ ಅಂತ. ಓಕೆ, ಆ್ಯಂಡ್ ನಾವು ಕಮಿಂಗ್ ಬ್ಯಾಕ್, ಇನ್ನೊಂದು ಹೇಳಿದೆ ಅಲ್ವಾ, ಶೆಡ್ಯೂಲ್ಡ್ ಕಾಸ್ಟ್ ಕೂಡ ರಿಸರ್ವೇಷನ್ಸ್ ಇದೆ, ಶೆಡ್ಯೂಲ್ಡ್ ಟ್ರೈಬ್ಗೂ ಇದೆ, ಆ್ಯಂಡ್ ಆಲ್ಸೋ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಇದೆ. ನೆನಪಾಯಿತು? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕೂಡ ಮೋಸ್ಟ್ ಆಫ್ ದ ಸ್ಟೇಟ್ ಗವರ್ನಮೆಂಟ್ಸ್ ಇದಕ್ಕೆ ಕೂಡ ರಿಸರ್ವೇಷನ್ಸ್ ಮಾಡಿದೆ ಅಂತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್, ಈ ಲೋಕಲ್ ಬಾಡೀಸಿಂದ ರೆವೆನ್ಯೂ ಕೂಡ ಜನ್ರೇಟ್ ಆಗುತ್ತೆ. ದೇ ಅರ್ನ್ ದ ರೆವೆನ್ಯೂ ಕೂಡ ಜನ್ರೇಟ್ ಆಗುತ್ತೆ. ಎಷ್ಟು? ಅಪ್ರಾಕ್ಸಿಮೇಟ್ಲಿ ವೆರಿ ಲೆಸ್ 0.2% ರೆವೆನ್ಯೂ ಕಲೆಕ್ಟ್ ಆಗುತ್ತೆ. ಆ್ಯಂಡ್ ಇವ್ರದ್ದು ಎಕ್ಸ್ಪೆಂಡಿಚರ್ 4%. ಅಂದರೆ ನನಗೆ 4 ರೂಪಾಯಿ ಬೇಕಂತ ಇಟ್ಕೊಳ್ಳಿ ಊಟ ಮಾಡೋಕ್ಕೆ, ನನ್ನ ಹತ್ರ ಬರೀ 2 ಪೈಸೆ ಇದೆ ಅಷ್ಟೇ. ಸೊ ಲೋಕಲ್ ಬಾಡೀಸ್ ಎಷ್ಟು ರೂಪಾಯಿ ಬೇಕು? ಲೋಕಲ್ ಬಾಡೀಸ್ಗೆ 4 ರೂಪಾಯಿ ಬೇಕು ಕೆಲಸ ಮಾಡೋಕ್ಕೆ. ಬಟ್ ಅವ್ರ ಹತ್ರ ಇರೋದು ಎಷ್ಟು? ಬರೀ 0.2 ಪೈಸೆ ಇದೆ ನನ್ನ ಹತ್ರ. ಸೊ ಮಿಕ್ಕಿದಂಥ 3.98 ರೂಪಾಯಿ ಏನಿದೆ ಅಲ್ವಾ, ಇದು ಸ್ಟೇಟ್ ಗವರ್ನಮೆಂಟ್ ಅವ್ರಿಗೆ ಕೊಡುತ್ತೆ. ಸೊ ಫಂಡ್ಸ್ ಆರ್ ರಿಲೀಸ್ ಟು ಲೋಕಲ್ ಬಾಡೀಸ್ ಬೈ ಸ್ಟೇಟ್ ಗವರ್ನಮೆಂಟ್ಸ್. ಸೊ ಇನ್ ಕೇಸ್ ಸ್ಟೇಟ್ ಗವರ್ನಮೆಂಟ್ ಫಂಡ್ಸ್ನ ಕೊಡದೇ ಇದ್ದರೆ ಲೋಕಲ್ ಬಾಡೀಸ್ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಒನ್ ಆಫ್ ದ ಡ್ರಾಬ್ಯಾಕ್ ಐ ಹ್ಯಾವ್. ಡ್ರಾಬ್ಯಾಕ್ ಅಂದ್ರೆ ಏನು? ಲೋಕಲ್ ಬಾಡೀಸ್ ತಾನೇ ದುಡ್ಡನ್ನ ಅಷ್ಟು ಜನರೇಟ್ ಮಾಡ್ಕೊಳಕ್ಕಾಗಲ್ಲ ವರ್ಕ್ ಮಾಡೋಕ್ಕೆ. ಸೊ ದೇ ಹ್ಯಾವ್ ಟು ಬಿ ವೇಟಿಂಗ್ ಫಾರ್ ಸ್ಟೇಟ್ ಗವರ್ನಮೆಂಟ್ ಟು ರಿಲೀಸ್ ದ ಫಂಡ್ಸ್. ಆ ಫಂಡ್ಸ್ನ ಕೊಡೋದು ಯಾರು? ಸ್ಟೇಟ್ ಫಿನಾನ್ಸ್ ಕಮಿಷನ್. ಇನ್ ಕೇಸ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಸ್ಟೇಟ್ ಗವರ್ನಮೆಂಟ್ ಕಡೆ ಟಿಲ್ಟ್ ಆಗಿಬಿಟ್ರೆ ಲೋಕಲ್ ಬಾಡೀಸ್ಗೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಲೋಕಲ್ ಬಾಡೀಸ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ಅವ್ರಿಗೂ ಕೂಡ ಸಮನಾದಂಥ ಹಕ್ಕಿದೆ. ಸೊ ಇವಾಗ ಇಂಡಿಯಾದು ಸ್ಟ್ರಕ್ಚರ್ ಹೇಳ್ತಾನೆ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಗವರ್ನಮೆಂಟ್ ಬರುತ್ತೆ, ಸೆಂಟರಲ್ಲಿ ವಿ ಹ್ಯಾವ್ ಸೆಂಟ್ರಲ್ ಗವರ್ನಮೆಂಟ್ ಕೆಳಗೆ ಏನು ಬರುತ್ತೆ? ಸ್ಟೇಟ್ ಗವರ್ನಮೆಂಟ್. ಒಂದು ಡಯಾಗ್ರಾಮ್ ಬಿಡಿಸ್ಬಿಡ್ತಾನೆ, ನೋಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗವರ್ನಮೆಂಟ್ ಇದೆ. ಸೆಂಟ್ರಲ್ ಗವರ್ನಮೆಂಟಲ್ಲಿ ಏನಿರ್ತಾರೆ? MP ಗಳಿರ್ತಾರೆ, ಪ್ಲಸ್ ಸೆಂಟ್ರಲ್ ಗವರ್ನಮೆಂಟ್ ಇರುತ್ತೆ, ಸೆಂಟ್ರಲ್ ಲೆಜಿಸ್ಲೇಚರ್. ಇಲ್ಲೇನಿರ್ತಾರೆ? MLAಗಳಿರ್ತಾರೆ, ಪ್ಲಸ್ ಸ್ಟೇಟ್ ಗವರ್ನಮೆಂಟ್ ಇರುತ್ತೆ. ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಇದೆ, ಇಲ್ಲಿ ಸ್ಟೇಟ್ ಗವರ್ನಮೆಂಟ್ ಇದೆ. ಇದೆರಡಕ್ಕೂ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಬರುವಂಥ ಆಫೀಸರ್ಸ್ ಇವರಿಬ್ಬರಿಗೆ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡ್ತಾರೆ. ಈಗ ಸ್ಟೇಟ್ ಕೆಳಗಡೆ ಏನು ಬರ್ತಿದೆ? ಲೋಕಲ್ ಬಾಡೀಸ್ ಬರ್ತಿದೆ. ಲೋಕಲ್ ಬಾಡೀಸಲ್ಲಿ 2 ಟೈಪ್ ಇದೆ. ಒಂದು ಪಂಚಾಯತ್ ಅಂತ ಕರೀತೇವೆ. ಯಾವ ಆರ್ಟಿಕಲ್ ಇದು? ಪಂಚಾಯತ್ ಆರ್ಟಿಕಲ್ಗಿಂತ 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಅಂತ ಕರೀತಾರೆ, ಮುನಿಸಿಪಾಲಿಟೀಸ್, ನಗರ ಪಾಲಿಕಾಸ್. ಇದು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಇವರಿಗೆ ಎಲೆಕ್ಷನ್ಸ್ ಯಾರು ಮಾಡ್ತಾರೆ? ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾಟ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್. ಇನ್ಸ್ಟೆಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡುತ್ತೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ಸ್ಟೇಟ್ ಗವರ್ನಮೆಂಟ್ ಅಪಾಯಿಂಟ್ ಮಾಡ್ತಾರೆ. ಹಾಗೂ ಇವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ? ಇದನ್ನು ಸ್ಟೇಟ್ ಫಿನಾನ್ಸ್ ಕಮಿಷನ್ ಡಿಸೈಡ್ ಮಾಡುತ್ತೆ. ಜೊತೆಗೆ ಈಗ ಇಂಪಾರ್ಟೆಂಟ್ ಪಾಯಿಂಟ್, ಪ್ರತಿ 5 yearsಗೆ ಒಂದ್ಸಲ ಎಲೆಕ್ಷನ್ಸ್ ಆಗುತ್ತೆ. ಎಲೆಕ್ಷನ್ಸ್ ಹ್ಯಾಪನ್ಸ್ ಎವ್ರಿ 5 years ಆ್ಯಂಡ್ ಪೀಪಲ್ ಆರ್ ಎಲೆಕ್ಟೆಡ್ ಬೈ ಡೈರೆಕ್ಟ್ ಎಲೆಕ್ಷನ್ಸಿಂದ ಎಲೆಕ್ಷನ್ಸ್ ಆಗುತ್ತೆ. ಜನ ಹೋಗಿ ವೋಟ್ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ, ಲೋಕಲ್ ಬಾಡೀಸ್ ಕೂಡ ಜನ ಹೋಗಿ ವೋಟ್ ಹಾಕ್ತಾರೆ. ಹಳ್ಳಿಯಲ್ಲಿ ವೋಟಿಂಗ್ಸ್ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದಾನೆ, ಇದ್ರದ್ದು ಕೂಡ ಟರ್ಮ್ 5 years. 5 years ಆದ್ಕೊಳ್ಳೆ ಹೊಸ ಎಲೆಕ್ಷನ್ಸ್ ಬರುತ್ತೆ, ಮತ್ತೆ ಹೊಸ ಪೀಪಲ್ ಎಲೆಕ್ಟ್ ಆಗ್ತಾನೆ ಇರ್ತಾರೆ. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಗೊತ್ತಾ? ಅ ಲಾಟ್ ಆಫ್ ಪೀಪಲ್ ವಿಲ್ ಗೆಟ್ ಇನ್ಕ್ಲೂಡೆಡ್ ಇನ್ ಟು ಪಾಲಿಟಿಕ್ಸ್. ಈಗ ಪಾಲಿಟಿಕ್ಸಿಗೆ ನೀವು ಸೇರ್ಬೇಕಂತ ಆಸೆ ಇರ್ಬೋದು ನಿಮಗೆ, ನೀವು MLAಗಳಾಗಬೇಕಂತ ಇರ್ತೀರಾ, MP ಗಳಾಗಬೇಕಂತ ಇರ್ತೀರಾ. ಬಟ್ ಅಷ್ಟು ಈಸಿ ಅಲ್ಲ, ಬಿಕಾಸ್ ದ ಸೀಟ್ಸ್ ಆರ್ ವೆರಿ ಲಿಮಿಟೆಡ್. ನಿಮ್ಮಲ್ಲಿ ಉತ್ಸಾಹ ಇರ್ಬೋದು ನಾನು ಪಾಲಿಟಿಷಿಯನ್ ಆಗಬೇಕು ಅಂತ. ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು? ನೀವು ಲೋಕಲ್ ಬಾಡೀಸಲ್ಲಿ ಕಾಂಪೀಟ್ ಮಾಡ್ಬೋದು.
ನಿಮ್ಮ ಗ್ರಾಮ ಪಂಚಾಯತಲ್ಲಿ ಕಾಂಪೀಟ್ ಮಾಡಿ ನೀವು ಗೆಲ್ಬೋದು. ನೀವು ಗೆದ್ದ ಮೇಲೆ ಏನು ಮಾಡ್ಬೋದು, ಒಳ್ಳೆ ಡೆವಲಪ್ಮೆಂಟ್ ಮಾಡ್ಬೋದು. ನಿಮ್ಮ ಏರಿಯಾದಲ್ಲಿ ನೀವು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ಗ್ರಾಮ ಪಂಚಾಯತಿಂದ ನೀವು ಮಂಡಲ್ ಪಂಚಾಯತಿಗೆ ಎಲೆಕ್ಟ್ ಆಗ್ಬೋದು. ನೋಡಿ, ಫಸ್ಟ್ ಗ್ರಾಮ ಪಂಚಾಯತಿಯಿಂದ ನೀವು ಎಲೆಕ್ಷನ್ಸ್ನ ಸ್ಟಾರ್ಟ್ ಮಾಡಿ, ಗೆದ್ದು ಒಳ್ಳೇದು ಮಾಡಿ ನಿಮ್ಮ ಜನಕ್ಕೆ. ಅವಾಗ ಏನಾಗುತ್ತೆ, ಮಂಡಲ್ ಪಂಚಾಯತ್ ಎಲೆಕ್ಷನ್ಸಲ್ಲಿ ನೀವು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಗೆದ್ದ ಮೇಲೆ ಅಲ್ಲೂ ಕೂಡ ಒಳ್ಳೊಳ್ಳೆ ಡೆವಲಪ್ಮೆಂಟ್ ಮಾಡಿ. ಅದಾದಮೇಲೆ ಏನಾಗ್ಬೋದು, ನಿಮಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚಾನ್ಸ್ ಸಿಗ್ಬೋದು. ನೀವು ಒಂದು ಡಿಸ್ಟ್ರಿಕ್ಟ್ನ ಚೆನ್ನಾಗಿ ಮಾಡಿ, ಒಳ್ಳೆ ಕೆಲಸ ಮಾಡಿ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸ್ಟೇಟ್ ಗವರ್ನಮೆಂಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ಗೆ ನಿಮ್ಮ ಮೇಲೆ ಕಣ್ಣು ಬಿದ್ದೇ ಬಿರುತ್ತೆ. ಸಿದ್ದರಾಮಯ್ಯ ಅವರಾಗಿರ್ಬೋದು, ಯಡಿಯೂರಪ್ಪ ಅವರಾಗಿರ್ಬೋದು, ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, ಇಲ್ಲ ಅಂದರೆ ಕುಮಾರಸ್ವಾಮಿ ಅವರಾಗಿರ್ಬೋದು, ಇಲ್ಲ ದೇವೇಗೌಡರಾಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಮಾಡುವಂಥ ಒಳ್ಳೆ ಕೆಲಸದಿಂದ ನಿಮ್ಗೊಂದು ರೆಕಗ್ನೈಸೇಷನ್ ಸಿಗುತ್ತೆ. ಆಮೇಲೆ ಯಾರಿಗೆ ಗೊತ್ತು, ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ನಿಮಗೆ MLA ಸೀಟು MP ಸೀಟ್ ಕೂಡ ಸಿಗ್ಬೋದು. ನೋಡಿ, ಇವಾಗ ನೀವು IAS ಆಫೀಸರ್ಸ್ ಆಗಬೇಕಂತ ಇದ್ದೀರಿ ಅಲ್ವಾ, ಯು ವಿಲ್ ನಾಟ್ ಬಿಕಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇನ್ ಒನ್ ಡೇ. ಒಂದೇ ದಿನದಲ್ಲಿ ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಾಡಲ್ಲ. ಫಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಮಾಡ್ತಾರೆ. ಅದಾದಮೇಲೆ ನೀವು ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೂಪರಾಗಿ ಕೆಲಸ ಮಾಡಿ ACP ಇಂದ ನಿಮ್ಮನ್ನು DCP ಮಾಡ್ತಾರೆ. DYSP ಅಲ್ಲ, DCP. ಓಕೆ, ACP DCP ಮಾಡ್ತಾರೆ. ಇದಾದಮೇಲೆ ಏನಾಗುತ್ತೆ, ನಿಮಗೆ IG ಕೊಡ್ಬೋದು, ಇಲ್ಲವಾ ನನಗೆಲ್ಲ ಮರ್ತೋಗ್ಬಿಟ್ಟಿದೆ ಗುರು. ಫಸ್ಟ್ ಅಸಿಸ್ಟೆಂಟ್ ಕಮಿಷನರ್ ಕೊಡ್ಬೋದು, ಅಥವಾ DCP ಕೊಡ್ಬೋದು. DCP ಆದಮೇಲೆ ಏನು ಬರುತ್ತೆ, ನಮಗೆ DIG ಬರ್ತಾರೆ, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ DIG ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಆಮೇಲೆ IG ಬರ್ತಾರೆ ಅಂತ ಅಂದ್ಕೊಳ್ತೇನೆ. ಐ ಫರ್ಗಾಟ್ ದ ಹೈರಾರ್ಕಿ. ಇಟ್ಸ್ ಓಕೆ, ತುಂಬ ದಿನ ಆಗಿದೆ IPS ಬಗ್ಗೆ ಯೋಚನೆ ಮಾಡಿ. ಸೊ ಏನು ಹೇಳ್ತಾ ಇದ್ದಾನೆ, ಸ್ಲೋ ಬೈ ಸ್ಲೋ ಪ್ರಮೋಷನ್ ಆಗೋದ್ರಿಂದ ಎಂಡ್ ಆಫ್ ದ ಡೇ ನೀವು DGP ಆಗ್ತೀರಾ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಸ್ಟೇಟ್ಗೆ ಒಬ್ಬರೇ ಇರ್ತಾರೆ, ವೆರಿ ಹೈ ಪೊಸಿಷನ್ ಆಫ್ IPS. ಅದೇ ಥರ ಇಲ್ಲಿ ಏನಾಗ್ತಿದೆ, ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಎಲೆಕ್ಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಲೋಕಲ್ ಬಾಡೀಸಿಂದ. ಆಮೇಲೆ ಪ್ರಮೋಷನ್ ಮಂಡಲ್ ಪಂಚಾಯತ್, ಆಮೇಲೆ ಪ್ರಮೋಷನ್ ಜಿಲ್ಲಾ ಪಂಚಾಯತ್, ಆಮೇಲೆ ಪ್ರಮೋಷನ್ MLA, ಆಮೇಲೆ MP. ಸೊ ಏನು ಹೇಳ್ತಾ ಇದ್ದಾನೆ, ಈ ಲೋಕಲ್ ಬಾಡೀಸ್ ಇದೆ ಅಲ್ವಾ, ಇಟ್ ಈಸ್ ಪ್ರೊವೈಡಿಂಗ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. These are giving you what very good platform to come into politics. This is also active politics. ಇದು ಕೂಡ ಅಡ್ವಾಂಟೇಜ್ ಲೋಕಲ್ ಬಾಡೀಸ್ದು. ಲೋಕಲ್ ಬಾಡೀಸಲ್ಲಿ ಕಷ್ಟ ಹೇಳ್ಕೊಳ್ಳೋದು ಒಂದಾದರೆ, ನಿಮಗೆ ಪಾಲಿಟಿಕ್ಸ್ ಒಳಗೆ ಹೋಗ್ಬೇಕಂತ ಇದ್ದರೆ ನಿಮ್ಗಂತ ಒಂದು ಅವಕಾಶ ಕೂಡ ಕೊಡುತ್ತೆ. ಇಟ್ಸ್ ಅ ಗೇಟ್ ವೇ ಫಾರ್ ಯು ಟು ಎಂಟರ್ ಇನ್ ಟು ಇಂಡಿಯನ್ ಪಾಲಿಟಿಕ್ಸ್. ಇಟ್ಸ್ ಅ ಗೇಟ್ ವೇ ಫಾರ್ ಯು ಟು ಬಿಕಮ್ ಅ ಪಾಲಿಟಿಷಿಯನ್. ಇಟ್ಸ್ ಎ ಗೇಟ್ ವೇ ಫಾರ್ ಯು ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಯೋರ್ ಪೀಪಲ್. ನಿಮ್ಮ ಊರಲ್ಲಿ ಆಗುವಂಥ ಕಷ್ಟಗಳನ್ನ ಇನ್ನೊಬ್ರಿಗೆ ಹೇಳ್ಕೊಳ್ಳೋ ಬದಲು ನಿಮ್ಮ ಊರಲ್ಲಾಗುವಂಥ ಎಲೆಕ್ಷನ್ಸಲ್ಲಿ ನೀವು ನಿಂತ್ಕೊಳ್ಳಿ, ನೀವು ಗೆದ್ದು ನಿಮ್ಮ ಊರವ್ರಿಗೆ ಒಳ್ಳೇದು ಮಾಡಿ. ದಿಸ್ ಇಸ್ ದ ಫೀಚರ್ ವಿ ಹ್ಯಾವ್ ಇನ್ ಲೋಕಲ್ ಬಾಡೀಸ್. ಮಹಾತ್ಮ ಗಾಂಧಿಯವರು ಕೂಡ ಇದ್ರ ಬಗ್ಗೆನೇ ಸ್ಟ್ರೆಸ್ ಮಾಡ್ತಿದ್ರು, ನಮ್ಮ ದೇಶದಲ್ಲಿ ನಮಗೆ ಲೋಕಲ್ ಗವರ್ನಮೆಂಟ್ಸ್ ಬೇಕು ಅಂತ. ಯಾಕೆ, ಭಾರತ ತುಂಬ ದೊಡ್ಡದಾಗಿದೆ, ಸೆಂಟರಲ್ಲಿ ಕೂತ್ಕೊಂಡಿರೋ ಯಾರೋ ಒಬ್ಬನ ಬಂದು ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಊರಲ್ಲಿರೋರೇ ಎಲೆಕ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ವೆನ್ ಯು ಗೋ ಫಾರ್ ವೋಟಿಂಗ್ ಫಾರ್ ಲೋಕಲ್ ಬಾಡೀಸ್, ವೋಟ್ ಹಾಕೋಕ್ಕಿಂತ ನೀವೇ ಹೋಗಿ ನಿಂತ್ಕೊಳ್ಳಿ ಎಲೆಕ್ಷನ್ಸಲ್ಲಿ. ನಿಮ್ಮ ಊರಲ್ಲಿ ನಿಮ್ಮ ಹೆಸರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಯಾರು ಅಂತ ನಿಮ್ಮ ಊರವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೋಡಿ, ನೀವು ಕರ್ನಾಟಕ ML ಎಲೆಕ್ಷನ್ಸಲ್ಲಿ ನಿಂತ್ಕೊಂಡ್ರೆ ಜನಕ್ಕೆ ನೀವು ಯಾರಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ನಿಮ್ಮ ಊರಲ್ಲಿ ನೀವು ಯಾರಂತ ಗೊತ್ತಿರ್ತೀರಾ. ಅವ್ರ ಹತ್ರ ಮಾತಾಡಿ, ನಿಮ್ಮ ಫ್ಯಾಮಿಲಿಯವ್ರಿಗೆ ವೋಟ್ ಹಾಕಿಸಿ, ಆ ಊರಿಗೆ ಒಳ್ಳೇದು ಮಾಡಿ, ಯಾವಾಗ ನಿಮ್ಗೆ ಒಳ್ಳೆ ರೆಕಗ್ನೈಸೇಷನ್ ಸಿಗುತ್ತೆ. ಸೊ ಲೋಕಲ್ ಬಾಡೀಸು ಏನು ಅಡ್ವಾಂಟೇಜ್ ಇದೆ, ಒಂದು, ಇಟ್ ವಿಲ್ ಹೆಲ್ಪ್ ಯು ಫಾರ್ ದ ಬೆಟರ್ ಅಡ್ಮಿನಿಸ್ಟ್ರೇಷನ್. ಎರಡನೇದು, ಇಟ್ ವಿಲ್ ಹೆಲ್ಪ್ ದ ನ್ಯೂ ಟ್ಯಾಲೆಂಟ್ಸ್ ಟು ಕಮ್ ಇನ್ ಟು ಪಾಲಿಟಿಕ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಲೋಕಲ್ ಬಾಡೀಸ್. ಇದರಲ್ಲಿ ಬರುವಂಥ ಎರಡು ಇಂಪಾರ್ಟೆಂಟ್ ಟಾಪಿಕ್, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಫಿನಾನ್ಸ್ ಕಮಿಷನ್. ಇದನ್ನು ನೆನ್ಪಿಟ್ಕೋಬೇಕು. ಪ್ರತಿ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ಸ್ ಆಗುತ್ತೆ, ಇದು ಕೂಡ ನೆನ್ಪಿಟ್ಕೋಬೇಕು. ಪಂಚಾಯತ್ಸಲ್ಲಿ 3 ಡಿವಿಷನ್ಸ್, ಗ್ರಾಮ ಪಂಚಾಯತ್, ಮಂಡಲ್ ಪಂಚಾಯತ್, ಡಿಸ್ಟ್ರಿಕ್ಟ್ ಪಂಚಾಯತ್. ಅರ್ಬನ್ ಬಾಡೀಸಲ್ಲಿ ಕಾರ್ಪೊರೇಷನ್ ಮತ್ತು ಟೌನ್ ಮುನ್ಸಿಪಾಲಿಟೀಸ್ ನೆನ್ಪಿಟ್ಕೋಬೇಕು. 1/3 ಆಫ್ ದ ಪೀಪಲ್ ವರ್ಕಿಂಗ್ ಇನ್ ದಿಸ್ ಬಾಡೀಸ್ ಆರ್ ವುಮೆನ್, ಅದು ಕೂಡ ನೆನ್ಪಿಟ್ಕೋಬೇಕು. ವುಮೆನ್ ಎಂಪವರ್ಮೆಂಟ್ ಆಗ್ತಿದೆ. ರಿಸರ್ವೇಷನ್ಸ್ ಇದೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಫಾರ್ SC, ST ಆ್ಯಂಡ್ OBC, ಇದು ಕೂಡ ನೆನ್ಪಿಟ್ಕೊಳ್ಳಿ. ಇವ್ರಿಗೆ ಬರುವಂಥ ದುಡ್ಡು ಏನಿದೆ ಸ್ಟೇಟ್ ಗವರ್ನಮೆಂಟ್ ಕೊಡೋದ್ರಿಂದ ದೇ ಆರ್ ಡಿಪೆಂಡೆಂಟ್ ಫಾರ್ ದ ಗ್ರಾಂಟ್ಸ್ ಫ್ರಮ್ ಸ್ಟೇಟ್ ಗವರ್ನಮೆಂಟ್. ಇದನ್ನು ಡ್ರಾಬ್ಯಾಕ್ ಆಗಿ ಇಟ್ಕೊಳ್ಳಿ. ಬಟ್ ಲೋಕಲ್ ಬಾಡೀಸ್ ಆರ್ ಆಟೋನಾಮಸ್, ದೇ ಮೇ ಬಿ ವರ್ಕಿಂಗ್ ಅಂಡರ್ ಸ್ಟೇಟ್ ಗವರ್ನಮೆಂಟ್, ಬಟ್ ಅವ್ರಿಗೂ ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಪವರ್ಸ್ ಇದೆ. ಸೊ ದೇ ಆರ್ ಆಲ್ಸೋ ಈಕ್ವಲಿ ಪವರ್ಫುಲ್. ದ ಥಿಂಗ್ ಇಸ್ ದೇ ವರ್ಕ್ ಎಸ್ ಸಬಾರ್ಡಿನೇಟ್ ಫಾರ್ ಸ್ಟೇಟ್ ಗವರ್ನಮೆಂಟ್ಸ್. ಇದು ನೆನಪಿರಲಿ. ಯಾವ್ಯಾವ ಟಾಪಿಕ್ ಮೇಲೆ ಸ್ಟೇಟ್ ಗವರ್ನಮೆಂಟ್ ನೀವು ಡ್ಯೂಟಿ ಮಾಡಬೇಕನ್ನೋದು ಆ ಬಾಡೀಸ್ ಮೇಲೆ ಸ್ಟೇಟ್ ಗವರ್ನಮೆಂಟ್, ಲೋಕಲ್ ಗವರ್ನಮೆಂಟ್ ಡ್ಯೂಟಿ ಮಾಡುತ್ತೆ. ಹೆಡ್ ಆಫ್ ದ ಗವರ್ನಮೆಂಟ್ ಯಾವುದು, ಆಲ್ವೇಸ್ ಸೆಂಟ್ರಲ್ ಗವರ್ನಮೆಂಟ್. ಅದ್ರ ಕೆಳಗೆ ಏನು ಬರುತ್ತೆ, ಸ್ಟೇಟ್ ಗವರ್ನಮೆಂಟ್. ಕೆಳಗಂತ ಹೇಳೋದಿಲ್ಲ, ಈಕ್ವಲ್ ಲೆವೆಲಲ್ಲಿ ಬರುತ್ತೆ. ಬಟ್ ಸ್ಟೇಟ್ ಗವರ್ನಮೆಂಟ್ ಕೆಳಗೆ ಸಬ್ ಡಿವಿಷನ್ಸಲ್ಲಿ ಲೋಕಲ್ ಗವರ್ನಮೆಂಟ್ ಬರುತ್ತೆ. ಇದನ್ನು ಫಸ್ಟ್ ವಿಜುವಲೈಸ್ ಮಾಡಿದ್ಯಾರು, ಇಂಡಿಯನ್ಸಲ್ಲಿ ಮಹಾತ್ಮ ಗಾಂಧಿ ಅವರು. ಇಂಡಿಯನ್ಸಲ್ಲಿ ಹೇಳ್ತಾ ಇದ್ದಾನೆ, ಇಟ್ ವಾಸ್ ಮಹಾತ್ಮ ಗಾಂಧಿ 73rd and 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಓಕೆನಾ? ಜೈ.